ನಮಸ್ಕಾರ ಸ್ನೇಹಿತರೆ, ನಾನು ಏನು ಕರಿಬಸಪ್ಪ. ಶಿಕ್ಷಕರ ನೇಮಕಾತಿ ಪರೀಕ್ಷೆ, ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಿರುವಂತೆ ಇವತ್ತು ನಾನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಇರಬಹುದು ಅಥವಾ PhD ಆಗಿರ್ಬೋದು, ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಇರ್ಬೋದು. ಇದರ ನೇಮಕಾತಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳನ್ನು ನೀವು ಹತ್ರ PhD ಮತ್ತು GPSTR ಇದಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಗಳನ್ನು, ಕನ್ನಡ ವಿಷಯಗಳನ್ನು ಪರಿಚಯ ಮಾಡ್ತಾ ಇಡೀ ನಿಮಗೆ ಬೇಕಾಗಿರುವಂಥ ಒಂದು ಪರೀಕ್ಷೆಯನ್ನು, ಇದೊಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರುವುದರಿಂದ ಆಯ್ಕೆ ಆಗೋದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಬೆಂಬಲವನ್ನು ನಮ್ಮ ಅಕಾಡೆಮಿಯಿಂದ ನಿಮಗೆ ಒದಗಿಸ್ತಾ ಇದ್ದೀವಿ. ಅದು ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಗಳನ್ನು ಖಂಡಿತವಾಗೂ ನಿಮಗೆ ಒದಗಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನಂತೂ ಮಾಡ್ತೀನಿ. ತರಗತಿ ನೀವು ಆಸ್ವಾದಿಸಿದ ನಂತರ ಅಥವಾ ತರಗತಿಯನ್ನು ಗಮನಿಸಿದ ನಂತರ ನಿಮಗೆ ಏನು ಕೊರತೆ ಆಗುತ್ತೆ ಅಥವಾ ಏನು ಮಾಹಿತಿ ಬೇಕು ಅದನ್ನು ನೀವು ಖಂಡಿತವಾಗೂ ಮುಕ್ತವಾಗಿ ಹಂಚ್ಕೊಳ್ಳೋದ್ರಿಂದ ನಮ್ಮ ಮುಂದಿನ ತರಗತಿಯನ್ನು ಮಾಡುವಾಗ ನೀವು ಕೊಟ್ಟಂಥ ಅಮೂಲ್ಯ ಸಲಹೆಗಳನ್ನು ಸ್ವೀಕರಿಸಿ ನಮ್ಮ ತರಗತಿಯನ್ನು ಇನ್ನಷ್ಟು ನಿಮ್ಮ ಸ್ನೇಹಿಯಾಗಿ, ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಮತ್ತು ನಿಮಗೆ ಉಪಯೋಗ ಆಗೋ ರೀತಿಯಲ್ಲಿ ಆ ತರಗತಿಯನ್ನು ಇನ್ನಷ್ಟು ಉತ್ತಮೀಕರಿಸ್ತಾ ನಿಮಗೆ ಬರುವಂಥ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಲ್ಲರೂ ಆಯ್ಕೆಯಾಗಿ ಉತ್ತಮವಾದಂಥ ಶಿಕ್ಷಕರಾಗಿ ನೀವು ರೂಪುಗೊಳ್ಳಬೇಕು, ಹೆಸರನ್ನು ಪಡಿಬೇಕು, ಉತ್ತಮವಾದಂತಹ ಸಮಾಜ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಸೇವೆ ಒದಗಬೇಕು ಅನ್ನೋದು ನಮ್ಮ ಆಶಯ. ಈ ಹಿನ್ನೆಲೆಯಲ್ಲಿ ನಾನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವಂತೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ತರಗತಿಗಳನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ತರಗತಿಗೆ ನಿಮಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದಕ್ಕೆ ಸಂಬಂಧಪಟ್ಟಿರುವಂಥ ಸಾಮಾನ್ಯ ಮಾಹಿತಿಯನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಮುಂದಿನ ತರಗತಿಗಳಲ್ಲಿ ನಾನು ಈ ವಿಷಯಕ್ಕೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಸಮಗ್ರವಾಗಿರುವಂಥ ಮಾಹಿತಿಯನ್ನು ಒದಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರುವಂತೆ ನಮಗೆ ಒಟ್ಟು 3 ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೀತವೆ, ಗೊತ್ತಿದೆ ನಿಮಗೆ. ಒಂದು PhD, ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂಥೇಳಿ, ಅಂದರೆ PSTR ಅಂಥೇಳಿ. ಇನ್ನೊಂದು ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್. ಇನ್ನೊಂದಿದೆ GPSTR ಅಂತ. ಇದು 1ರಿಂದ 5ನೇ ತರಗತಿಗೆ PSTR ಇದ್ದರೆ 6ರಿಂದ 8ನೇ ತರಗತಿಗೆ GPSTR ತರಗತಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ನೇಮಕಾತಿ ನಡೆಯುತ್ತೆ. ಇನ್ನೊಂದು HSTR ಅಂತ ಇದೆ, ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂಥೇಳಿ. ಅದನ್ನು ಮುಂದಿನ ತರಗತಿಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಒದಗಿಸುವಂಥ ಪ್ರಯತ್ನ ಮಾಡೋಣ. ಹಾಗಿದ್ದರೆ ಇವು ಎರಡೂ ತರಗತಿಗಳು ಬರುವಂಥ ಈ CET ಪರೀಕ್ಷೆ ಹೇಗಿರುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ನೋಡೋದಾದರೆ ಗಮನಿಸ್ರಿ. ಈ CET ಪರೀಕ್ಷೆ 3 ಸ್ಪರ್ಧಾತ್ಮಕ ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ. ಬಹಳ ಮುಖ್ಯವಾಗಿ ಪತ್ರಿಕೆ 1, ಪತ್ರಿಕೆ 2 ಮತ್ತು ಪತ್ರಿಕೆ 3 ಅಂತ ಹೇಳಿ. ಅಂದರೆ ಪತ್ರಿಕೆ 1, ಪತ್ರಿಕೆ 2, ಪತ್ರಿಕೆ 3ಗೆ ಸಂಬಂಧಪಟ್ಟಿರುವಂತೆ ಏನೇನು ವಿಷಯಗಳಿರ್ತವೆ ಅಂತ ನೋಡೋದಾದರೆ, ಪತ್ರಿಕೆ 1 ಇದು ಎಲ್ಲ ವಿಷಯದ ಶಿಕ್ಷಕರಿಗೆ ಕಡ್ಡಾಯವಾಗಿರುವಂಥ ಒಂದು ವಸ್ತು, ಅಂದರೆ ಅಬ್ಜೆಕ್ಟಿವ್ ಟೈಪ್ ವಸ್ತುನಿಷ್ಠ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಹಾಗೆ ಇನ್ನೊಂದು ಪತ್ರಿಕೆ 2 ವಿಷಯ ಆಧಾರಿತ ಶಿಕ್ಷಕರಿಗೆ ವಿಶೇಷ ಪತ್ರಿಕೆ ಆಗಿರುತ್ತೆ. ಅದು ಅಂದರೆ ಸಬ್ಜೆಕ್ಟ್ ಓರಿಯೆಂಟ್, ಕನ್ನಡ ಶಿಕ್ಷಕರೋ ಅಥವಾ ಇಂಗ್ಲೀಷೋ, ಹಿಂದಿನೋ, ಸಂಸ್ಕೃತನೋ, ತಮಿಳು, ತೆಲುಗು, ಮರಾಠಿ, ಉರ್ದು ಈ ಥರದ ಭಾಷಾ ಶಿಕ್ಷಕರಿಗೂ ಸಹಿತ, ಮತ್ತು ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಈ ಥರ ಕೋರ್ ವಿಷಯದ ಶಿಕ್ಷಕರಿಗೆ, ಅಂದರೆ HSTRನಲ್ಲಿ, GPSTRನಲ್ಲಿ ಇರುವಂಥ, ಅಂದರೆ 6ರಿಂದ 8ನೇ ತರಗತಿಗೆ ಆಗುವಂತಹ ನೇಮಕಾತಿಯಲ್ಲಿ ಇಲ್ಲಿ ಗಣಿತ ಶಿಕ್ಷಕರಾಗಿ ನೇಮಕ ಆಗ್ಬೋದು, ಮತ್ತು ವಿಜ್ಞಾನ ಶಿಕ್ಷಕರಾಗಿ ನೇಮಕ ಆಗ್ಬೋದು, ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಾಗಿ ನೇಮಕ ಆಗ್ಬೋದು. ಅಂಥ ಶಿಕ್ಷಕರಿಗೂ ಸಹಿತ ಈ ಪತ್ರಿಕೆ ಬಹಳ ಮುಖ್ಯವಾಗಿ ನಾವು ಈ ಪತ್ರಿಕೆಯನ್ನು ನಾವು ಬರೀಬೇಕಾಗುತ್ತೆ. ಇನ್ನೊಂದಿದೆ ಪತ್ರಿಕೆ 3 ಅಂಥೇಳಿ, ಕನ್ನಡ ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ ಉಳಿದಂಥ ಶಿಕ್ಷಕರು ಇದಕ್ಕೆ ಬರಿಬೇಕಾಗಿರುವಂಥ ಒಂದು ಡಿಸ್ಕ್ರಿಪ್ಟಿವ್, ಅಂದರೆ ವಿವರಣಾತ್ಮಕವಾಗಿರುವಂಥ ಒಂದು ಉತ್ತರವನ್ನು ಬರೆಯುವಂಥ ಪತ್ರಿಕೆ ಆಗಿರುತ್ತೆ ಇದು. ಇಲ್ಲಿ ಅಂದರೆ ಕನ್ನಡ ಶಿಕ್ಷಕರು ಈ ಪತ್ರಿಕೆಯನ್ನು ಬರೆಯುವ ಅಗತ್ಯ ಇಲ್ಲ ಇದು. ಇನ್ನು ಉಳಿದಂತೆ ಎಲ್ಲ ಶಿಕ್ಷಕರು ಬರೀಬೇಕಾಗತ್ತೆ. ಅಂದರೆ ಇಲ್ಲಿ ಭಾಷಾ ಸಾಮರ್ಥ್ಯ ಎಷ್ಟಿದೆ, ಇವರಿಗೆ ಕಮ್ಯುನಿಕೇಷನ್, ಸಂವಹನ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ಪರೀಕ್ಷಿಸೋದಕ್ಕೆ ಈ ಒಂದು ಪತ್ರಿಕೆ ಕಡ್ಡಾಯವಾಗಿ ಈ ಪತ್ರಿಕೆಯನ್ನು ನಾವು ಬರೀಬೇಕಾಗತ್ತೆ. ಕನ್ನಡ ಶಿಕ್ಷಕರನ್ನು ಹೊರತುಪಡಿಸಿ, ಕನ್ನಡ ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ
ಇನ್ನು ಉಳಿದ ಶಿಕ್ಷಕರು ಇದನ್ನು ಬರಿಬೇಕಾಗುತ್ತೆ. ಇದು ನಮಗೆ ಮನದಟ್ಟಾಗಿರಲಿ. ಓಕೆ, ಇನ್ನೊಂದು ಅಂಶವನ್ನು ನಾವಿಲ್ಲಿ ಗಮನಿಸೋಣ. ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಿರೋಂಗೆ ನಾನು ಮುಂದಿನ ತರಗತಿಗಳಲ್ಲಿ ಇದನ್ನು ಮುಂದುವರಿಸ್ತಾ ಹೋಗ್ತೀನಿ. ಹಾಗಿದ್ರೆ ಪತ್ರಿಕೆ 1ರಲ್ಲಿ ನಮಗೆ ಏನೆಲ್ಲ ಇರುತ್ತೆ ಮತ್ತು ಹೇಗಿರುತ್ತೆ ಅನ್ನೋದು ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳೋದಾದರೆ, ನೋಡಿ, ಎಲ್ಲ ವಿಷಯದ ಶಿಕ್ಷಕರು ಇದನ್ನು ಕಡ್ಡಾಯವಾಗಿರುವಂಥ ಒಂದು ಪತ್ರಿಕೆ ಇದು. ಇದರ 150 ಪ್ರಶ್ನೆಗಳಿರ್ತವೆ, 150 ಅಂಕಗಳನ್ನು ಇದಕ್ಕೆ ನಿಗದಿಪಡಿಸಿರುತ್ತೆ. 150 ಪ್ರಶ್ನೆಗಳು ಮತ್ತು 150 ಅಂಕಗಳು, ಅಂದರೆ ಒಂದು ಪ್ರಶ್ನೆ 1 ಅಂಕ. ಹಾಗೆ ಸಮಯ ಎಷ್ಟಿರುತ್ತೆ? ಸಮಯ ಇದಕ್ಕೆ 2.5 ಗಂಟೆ ಇರುತ್ತೆ. ಅಂದರೆ 150 ನಿಮಿಷಗಳ ಸಮಯ ಇರುತ್ತೆ. 1 ನಿಮಿಷಕ್ಕೆ 1 ಅಂಕದ 1 ಪ್ರಶ್ನೆಯನ್ನು ಇಲ್ಲಿ ಅಟೆಂಡ್ ಮಾಡಲೇಬೇಕು ಅನ್ನುವಂಥದ್ದು ಇದರ ಉದ್ದೇಶ. ಹಾಗೆ ಇದರ ಪ್ರಶ್ನೆ ಪತ್ರಿಕೆಯ ಅಥವಾ ಪ್ರಶ್ನೆಗಳ ಸ್ವರೂಪ ಹೇಗಿರುತ್ತೆ ಅಂದರೆ, ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ. ಇದು ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳಾಗಿರ್ತವೆ ಅನ್ನೋದನ್ನು ನಾವು ಗಮನಿಸಬೇಕು. ಬಹು ಆಯ್ಕೆಯ ಪ್ರಶ್ನೆಗಳು ಇವು, ಬಹು ಆಯ್ಕೆಯ ಪ್ರಶ್ನೆಗಳು. ಅಲ್ಲಿ 1, 2, 3, 4 ಅಂತೇಳಿ ಪ್ರತಿ ಪ್ರಶ್ನೆಗೂ ಸಹಿತ ಒಂದು ಪ್ರಶ್ನೆ ಕೊಟ್ಟರೆ ಪ್ರಶ್ನೆಗೆ ಸರಿಯಾಗಿ ಎ ಅನ್ನೋವಂಥ ಉತ್ತರ ಇರ್ಬೋದು, ಅಥವಾ ಬಿ ಅನ್ನೋ ಉತ್ತರ ಇರ್ಬೋದು, ಮತ್ತು ಸಿ ಅನ್ನೋ ಉತ್ತರ ಇರ್ಬೋದು, ಮತ್ತು ಡಿ ಅನ್ನೋ ಉತ್ತರ ಇರ್ಬೋದು. ಈ ಥರ 4 ಉತ್ತರಗಳನ್ನು ಅಲ್ಲಿ ಸಾಧ್ಯತೆಯ ಉತ್ತರಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಆಯ್ಕೆ ಮಾಡಿಬಿಟ್ಟು OMR ಸೀಟ್ನಲ್ಲಿ ಆ ಅಂಕೆಯನ್ನು ಅಲ್ಲಿ ನಾವು ರಬ್ ಮಾಡಬೇಕಾಗುತ್ತೆ. ಹಾಗಾಗಿ ಇದು ಬಹು ಆಯ್ಕೆಯ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, MCQ ಕ್ವಶನ್ಸ್ ಆಗಿರ್ತವೆ. ಅದನ್ನು ನಮಗೆ ಗಮನಕ್ಕಿರಲಿ. ಇದರಲ್ಲಿ ಒಟ್ಟು 150 ಕ್ವಶನ್ಸ್ ಇರ್ತವೆ ಅಂದ್ರಲ್ಲ, ಹಾಗಿದ್ರೆ ಯಾವ್ಯಾವ ವಿಷಯದ ಮೇಲೆ ಪ್ರಶ್ನೆಗಳಿರ್ತವೆ ಅನ್ನೋದು ಬಹಳ ಮುಖ್ಯವಾದಂಥ ಅಂಶ. ಇದರಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂಗೆ 25 ಪ್ರಶ್ನೆಗಳು ಮತ್ತು 25 ಅಂಕ ಇರುತ್ತೆ. ಯಾವ್ಯಾವ ವಿಷಯಗಳ ಮೇಲೆ ಇರುತ್ತೆ ಅನ್ನೋದನ್ನು ಸ್ವಲ್ಪ ನೋಡೋದಾದರೆ ನಾವು ನೋಡಿ, ಸಾಮಾನ್ಯವಾಗಿ ಇದರಲ್ಲಿ ಒಟ್ಟು ನೋಡಿ 2, 4, 6, 7 ವಿಷಯಗಳ ಮೇಲೆ ಪ್ರಶ್ನೆಗಳಿರ್ತವೆ. ಒಂದು ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ ಇರುತ್ತೆ. ಇದು 25 ಪ್ರಶ್ನೆ, 25 ಅಂಕ. ಹಾಗೆ ಜನರಲ್ ಇಂಗ್ಲೀಷ್, ಸಾಮಾನ್ಯ ಇಂಗ್ಲೀಷ್ ಎಷ್ಟಿರುತ್ತೆ ಅಂದರೆ 25 ಅಂಕ, 25 ಪ್ರಶ್ನೆಗಳಿರ್ತವೆ. ಹಾಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ, ಜನರಲ್ ನಾಲೆಡ್ಜಿಗೆ ಸಂಬಂಧಪಟ್ಟಂಗೆ 18 ಪ್ರಶ್ನೆ, 18 ಅಂಕಗಳಿರ್ತವೆ. ಮತ್ತು ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರ, ಇಷ್ಟು ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಟ್ಟು 50 ಪ್ರಶ್ನೆಗಳು, 50 ಅಂಕಗಳಿರ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಕಾಡೆಮಿಯಿಂದ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಅಥವಾ ನಿಮ್ಮ ವಿಷಯ ಪರಿಣಿತರು ಈ ಒಂದೊಂದಕ್ಕೂ ಬೇಕಾಗಿರುವಂಥ ಎಲ್ಲ ವಿವರವಾದಂಥ ತರಗತಿಗಳನ್ನು ಈಗಾಗಲೇ ನೀಡ್ತಾ ಇದ್ದಾರೆ. ಅದನ್ನು ನೀವು ಸಮಗ್ರವಾಗಿ ಪಡ್ಕೋಬಹುದು. ಹಾಗೆಯೇ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ 15 ಪ್ರಶ್ನೆಗಳಿರ್ತವೆ, 15 ಅಂಕಕ್ಕೆ. ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂಗೆ ಒಟ್ಟು 10 ಪ್ರಶ್ನೆಗಳಿರ್ತವೆ, 10 ಅಂಕಕ್ಕೆ. ಮತ್ತು ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ 7 ಪ್ರಶ್ನೆಗಳಿರ್ತವೆ. 7 ಪ್ರಶ್ನೆಗಳು 7 ಅಂಕಗಳನ್ನು ಒಳಗೊಂಡಿರುತ್ತೆ. ಒಟ್ಟು 150 ಅಂಕಗಳು ಮತ್ತು 150 ಪ್ರಶ್ನೆಗಳು ಇರುತ್ತೆ ಅನ್ನೋದು ನಾವು ಗಮನಿಸಬೇಕು. ಓಕೆ, ಇಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ವಿಷಯಗಳು ಮತ್ತು ಆ ವಿಷಯಗಳಿಗೆ ನಿಗದಿಪಡಿಸಿರುವಂಥ ಅಂಕಗಳ ಪರಿಚಯ ನಮಗಾಯಿತು. ಹಾಗಿದ್ದರೆ ಕನ್ನಡಕ್ಕೆ ಏನು 25 ಅಂಕದ ಪ್ರಶ್ನೆಗಳು ಏನಿದ್ದಾವೆ, ಯಾವ ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ಇದು ನಮಗೆ ಆ ವಿಷಯ ಗೊತ್ತಾದರೆ ಅದನ್ನು ಚೆನ್ನಾಗಿ ಕಲಿಬೋದಲ್ಲ ಅಂತ ಬಹಳ ಮುಖ್ಯ. ನಮಗೆ 25 ಪತ್ರಿಕೆ 1ರಲ್ಲಿ 25 ಪ್ರಶ್ನೆಗಳು ಕೇಳಿದರೆ 25ಕ್ಕೆ 25 ಅಂಕಗಳನ್ನು ಪಡೆಯುವ ಸಾಧ್ಯತೆ 100ಕ್ಕೆ 100 ಇದೆ. ನಾವು 25ಕ್ಕೆ 25 ಅಂಕ ತಗೊಳೋಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು ನಾವು ನಿಮಗೆ ಪತ್ರಿಕೆಯಲ್ಲಿ ಬರುವಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಪರಿಚಯಿಸ್ತಾ, ನಾನು ಅದಕ್ಕೆ ಬೇಕಾಗಿರುವಂಥ ಒಂದಿಷ್ಟು ಮಾಹಿತಿಗಳನ್ನು ಸಹಿತ ಕೊಡ್ತಾ, ನಮಗೆ ಸರಿಸುಮಾರು ಒಂದು 8ರಿಂದ 10 ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದ್ರಿಂದ ನಿಮಗೆ ಆಲ್ಮೋಸ್ಟು ಸರಿಸುಮಾರು ಒಂದು 200ರಿಂದ 250 ಪ್ರಶ್ನೆಗಳು ಇದರಲ್ಲಿ ಪರಿಚಯ ಆಗುತ್ತೆ. ಮತ್ತು ಅದ್ರ ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದ ಜ್ಞಾನನೂ ಸಹಿತ ಸ್ವಲ್ಪ ಮಟ್ಟಿಗೆ ಪರಿಚಯ ಮಾಡ್ತಾ ಹೋಗೋಣ. ಹಾಗಿದ್ರೆ ಏನೇನು ವಿಷಯಗಳಿರ್ತವೆ ಅಂತ ನೋಡೋದಾದರೆ, ಒಂದನೇದು ಕಡ್ಡಾಯವಾಗಿ ವರ್ಣಮಾಲೆ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ. ವರ್ಣಮಾಲೆ ಜೊತೆಯಲ್ಲಿ ಅದರ ಜೊತೆಯಲ್ಲಿ ಗುಣಿತಾಕ್ಷರದಿರ್ಬೋದು ಅಥವಾ ಸಂಯುಕ್ತಾಕ್ಷರದ ಪದಗಳಿರ್ಬೋದು ಅಥವಾ ಅಕ್ಷರಗಳನ್ನು ಗುರುತಿಸೋದಿರ್ಬೋದು. ಈ ವಿಷಯಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, 1 ಅಂಕ ಗ್ಯಾರಂಟಿ.
ಹಾಗಾಗಿ ಯಾವ ಥರದ ಪ್ರಶ್ನೆಗಳು ಕೇಳ್ಬೋದು ಅಂಥೇಳಿ ಈ ನಾವು ಉದಾಹರಣೆಯನ್ನು ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಮತ್ತೊಂದು ವಿಷಯ, ನಾಮಪದ ಮತ್ತು ಅದರ ಬಗೆಗಳ ಮೇಲೆ ಕ್ವಶನ್ ಇರುತ್ತೆ. ನಾಮಪದಗಳು ಅಂದರೆ ಏನು, ಮತ್ತು ನಾಮಪದಗಳಲ್ಲಿ ಯಾವ ಥರದ ನಾಮಪದಗಳಿದ್ದಾವೆ, ಮತ್ತು ಹೇಗೆ ಪ್ರಶ್ನೆ ಕೇಳ್ತಾರೆ, ಇಷ್ಟು ವಿಷಯಗಳನ್ನು ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಜೊತೆಗೆ ಸರ್ವನಾಮಗಳು ಮತ್ತು ಅದರ ವಿಧಗಳ ಬಗ್ಗೆ ಮೇಲೆ ಕೇಳ್ತಾರೆ, ಮತ್ತು ಕ್ರಿಯಾಪದಗಳ ಮೇಲೆ ಪ್ರಶ್ನೆ ಇರುತ್ತೆ, ಮತ್ತು ಆ ಕ್ರಿಯಾಪದಗಳಲ್ಲಿ ಧಾತು ಅಂದ್ರೇನು, ಮತ್ತು ಕಾಲಸೂಚಕ ಪ್ರತ್ಯಯಗಳು ಅಂದ್ರೇನು, ಆಖ್ಯಾತ ಪ್ರತ್ಯಯಗಳು ಅಂತಂದರೆ ಒಂದು ಕ್ರಿಯಾಪದ ಆಗಬೇಕಾದ್ರೆ ಅಲ್ಲಿ ಧಾತು ಇರುತ್ತೆ, ಅದಕ್ಕೆ ಒಂದು ಕಾಲಸೂಚಕ ಪ್ರತ್ಯಯ ಇರುತ್ತೆ, ಮತ್ತು ಒಂದು ಆಖ್ಯಾತ ಪ್ರತ್ಯಯ ಇರುತ್ತೆ ಅಲ್ವಾ. ಅದ್ರ ಮೇಲೆ ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳ್ತಾರೆ. ಅದ್ರ ಮೇಲೆ ಪ್ರಶ್ನೆಗಳನ್ನು ನಾನು ಇಲ್ಲಿ ನಿಮಗೆ ಬೇಕಾಗಿರುವಂಥ ಮಾಹಿತಿಯನ್ನು ಪೂರ್ಣ ಒದಗಿಸುವಂಥ ಪ್ರಯತ್ನ ಮಾಡ್ತೀನಿ. ಮತ್ತು ಅಕರ್ಮಕ ಧಾತುಗಳು, ಸಕರ್ಮಕ ಧಾತುಗಳು ಅಂತ ಕೇಳ್ತಾರೆ. ಧಾತುಗಳ ಮೇಲೆ ಪ್ರಶ್ನೆ ಇರುತ್ತೆ, ಮತ್ತು ಅಕರ್ಮಕ ಕ್ರಿಯಾಪದ, ಸಕರ್ಮಕ ಕ್ರಿಯಾಪದದ ಮೇಲೆ ಕೇಳ್ಬೋದು, ಮತ್ತು ಕ್ರಿಯಾರ್ಥಕ ರೂಪಗಳ ಮೇಲೆ ಕೇಳ್ತಾರೆ. ಕ್ರಿಯಾರ್ಥಕ ರೂಪಗಳು ಅಂತಂದರೆ ಸಾಮಾನ್ಯವಾಗಿ ವಿದ್ಯಾರ್ಥಕ ರೂಪನೋ, ಸಂಬೋಧನಾರ್ಥಕ ರೂಪನೋ, ನಿಷೇಧಾರ್ಥಕ ರೂಪನೋ, ಈ ಥರದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಇದ್ರ ಮೇಲೂ ಸಹಿತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಯಾವ ಟೈಪ್ ಕೇಳ್ಬೋದು ಹೇಳೋಕ್ಕಾಗೋದಿಲ್ಲ. ಮತ್ತು ಸರ್ವನಾಮಗಳ ಮೇಲೆ, ನಾಮಪದಗಳ ಮೇಲೆ ಒಂದೊಂದು ಕ್ವಶನ್ ಇರುತ್ತೆ. ಮತ್ತು ಕಾಲಗಳು, ಆಖ್ಯಾತ ಪ್ರತ್ಯಯಗಳು ಮತ್ತು ಕಾಲ ಪಲ್ಲಟಗಳ ಮೇಲೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳು ಇದ್ದಾವೆ. ಹಾಗೆ ಲಿಂಗಗಳು, ವಚನಗಳ ಮೇಲೆ ಪ್ರಶ್ನೆಗಳು. ಲಿಂಗಗಳು ಕೇಳಬಹುದು, ಇದು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಮತ್ತು ಅದು ನಿತ್ಯ ನಪುಂಸಕಲಿಂಗ, ನಿತ್ಯ ಪುಲ್ಲಿಂಗ, ನಿತ್ಯ ಸ್ತ್ರೀಲಿಂಗ, ಈ ಥರದ ಪ್ರಶ್ನೆಗಳನ್ನು ಕೇಳಬಹುದು. ಮತ್ತು ವಚನಗಳ ಮೇಲೆ ಪ್ರಶ್ನೆಗಳು, ಏಕವಚನ, ಬಹುವಚನ, ಈ ಥರ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಮತ್ತು ವಿಭಕ್ತಿ ಪ್ರತ್ಯಯಗಳ ಮೇಲೆ ಪ್ರಶ್ನೆ ಇರುತ್ತೆ ಸಾಮಾನ್ಯವಾಗಿ, ಗಮನಿಸಬೇಕು ಇದನ್ನು. ವಿಭಕ್ತಿ ಪ್ರತ್ಯಯಗಳಲ್ಲಿ ನಾವು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕವಾಗಿ ನೋಡ್ತೀವಿ, ಹೊಸಗನ್ನಡ ಪ್ರತ್ಯಯಗಳನ್ನು ನೋಡ್ತೀವಿ. ಹಾಗಾಗಿ ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವು, ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವು ಅನ್ನೋದು ನಮಗೆ ದೃಢ ಆಗಬೇಕು. ಮತ್ತು ಪ್ರತಿ ವಿಭಕ್ತಿಗೂ ಸಹಿತ ಯಾವ ಪ್ರತ್ಯಯ ಇದೆ ಅನ್ನೋದನ್ನು ಸ್ಪಷ್ಟಪಡಿಸ್ಕೋಬೇಕು. ಅದನ್ನು ಸಹಿತ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಇನ್ನೊಂದು ವಿಭಕ್ತಿ ಪ್ರತ್ಯಯಗಳ ಮೇಲೆ ಕಾರಕಗಳ ಮೇಲೆ ಪ್ರಶ್ನೆ ಇರುತ್ತೆ ಸಾಮಾನ್ಯವಾಗಿ. ಕಾರಕಗಳು, ಇದು ಕರ್ತೃಕಾರಕನು, ಕರ್ಮಕಾರಕನು, ಒಂದು ವಿಭಕ್ತಿ ಪ್ರತ್ಯಯ ಒಂದು ನಾಮ ಪ್ರಕೃತಿಗೆ ಅದನ್ನು ಹಚ್ಚುವುದರಿಂದ ಆ ನಾಮಪದ ಪೂರ್ಣ ನಾಮಪದ ಆಗುತ್ತೆ. ಅವಾಗ ಉದಾಹರಣೆಗೆ ಒಂದು ರಾಮ ಅಂಥೇಳಿ ಒಂದು ನಾಮ ಪ್ರಕೃತಿ ಇದ್ದರೆ, ಒಂದು ರಾಮ ಅಂಥೇಳಿ ಒಂದು ನಾಮ ಪ್ರಕೃತಿ ಇದ್ದರೆ ಅದಕ್ಕೆ ಪ್ಲಸ್ ಒಂದು ವಿಭಕ್ತಿ ಪ್ರತ್ಯಯವನ್ನು ಅಂಟಿಸ್ತೀವಿ. ಈಗ ಹೂ ಅನ್ನೋ ವಿಭಕ್ತಿ ಪ್ರತ್ಯಯ ಇರ್ಬೋದು, ಅಥವಾ ಅನ್ನೋ ವಿಭಕ್ತಿ ಪ್ರತ್ಯಯ ಇರ್ಬೋದು. ಇದು ಹಚ್ಚೋದ್ರಿಂದ ಪೂರ್ಣ ನಾಮಪದ ಅಂದರೆ ಅರ್ಥವತ್ತಾದ ನಾಮಪದ ರಚನೆ ಆಗ್ತದೆ. ಆ ಅರ್ಥವತ್ತಾದಂಥ ನಾಮಪದ ಆ ವಾಕ್ಯದಲ್ಲಿ ಯಾವ ರೀತಿ ಅದು ಅರ್ಥೈಸುತ್ತೆ ಅಥವಾ ಯಾವ ರೀತಿ ತನ್ನ ಅರ್ಥವನ್ನು ಕೊಡುತ್ತೆ ಅನ್ನೋದಕ್ಕೆ ಇದು ಕರ್ತೃವಾಗಿ ಅದು ಬಳಕೆಯಾಗುತ್ತೋ, ಕರ್ಮವಾಗಿ ಬಳಕೆಯಾಗುತ್ತೋ, ಕರಣವಾಗಿ ಬಳಕೆಯಾಗುತ್ತೋ ಅನ್ನೋದ್ರ ಮೇಲೆ ಇದು ಹಾಗೆ ಮಾಡಿದವರು ಯಾರು, ಆ ಥರ ಹಂಗೆ ಬಳಕೆ ಆಗಂಗೆ ಅಂಟಿಸಿದ್ದೆ ಅದು ವಿಭಕ್ತಿ ಪ್ರತ್ಯಯ. ಹಾಗಾಗಿ ಈ ವಿಭಕ್ತಿ ಪ್ರತ್ಯಯಗಳನ್ನು ಕಾರಕಗಳು ಅಂತಂದು ಸಹಿತ ಕರಿತೀವಿ. ಹಾಗಾದ್ರೆ ಕಾರಕಗಳ ಮೇಲೆ ಪ್ರಶ್ನೆ ಇರುತ್ತೆ ಸಾಮಾನ್ಯವಾಗಿ, ಒಂದು ಕ್ವಶನ್ ಇರುತ್ತೆ. ಈ ಕ್ವಶನ್ ಯಾವ್ದಾವ್ದ್ರ ಮೇಲೆ ಕೇಳ್ಬೋದು, ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಮೇಲೆ ಕೇಳ್ಬೋದು, ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳ ಮೇಲೆ ಕೇಳ್ಬೋದು, ಕಾರಕಗಳ ಮೇಲೂ ಸಹಿತ ಕೇಳ್ಬೋದು. ಈ ಮೂರು ಅಂಶಗಳನ್ನು ಇಟ್ಕೊಂಡ್ಬಿಟ್ಟು ಒಂದು ಕ್ವಶನ್ ಕೇಳ್ತಾರೆ, ಯಾವ ಥರ ಕೇಳ್ಬೋದು. ಹಾಗಾಗಿ ಇದ್ರ ಇಷ್ಟು ಅಂಶಗಳ ಬಗ್ಗೆ ನಮಗೆ ಸ್ಪಷ್ಟತೆ ಬೇಕಾಗುತ್ತೆ. ಮತ್ತೊಂದು ಸಂಧಿಗಳ ಮೇಲೆ ಪ್ರಶ್ನೆ ಇರುತ್ತೆ, ಗ್ಯಾರಂಟಿ ಒಂದು ಕ್ವಶನ್ ಇರುತ್ತೆ ಸಂಧಿಗಳ ಮೇಲೆ. ಇದು ಬಹಳ ಸುಲಭ, ಆದರೆ ಸ್ವಲ್ಪ ಕಷ್ಟ. ಹೇಗೆ ಅಂತಂದರೆ, ಮೊನ್ನೆ TET-ನಲ್ಲಿ ನೀವು ಗಮನಿಸಿದ್ರಿ ಅಲ್ವಾ, ಅಲ್ಲಿ ಒಂದು ಕನ್ನಡ ಪದ ಕೊಟ್ಬಿಟ್ಟು ಅದು ನಮಗೆ ಕನ್ಫ್ಯೂಸ್ ಆಗಂಗೆ ಅದು ಸವರ್ಣ ದೀರ್ಘ ಸಂಧಿ ಅಂತಂದು ಆಪ್ಷನ್ನು ಸಹಿತ ಕೊಟ್ಬಿಟ್ಟಿದೆ. ಅದು ಆ್ಯಕ್ಚುಲಿ ಲೋಪ ಸಂಧಿ ಆಗಬೇಕು, ಸವರ್ಣ ದೀರ್ಘ ಸಂಧಿ ಅಂತ ಈ ಥರದಲ್ಲಿ ನಮಗೆ ಕನ್ಫ್ಯೂಸ್ ಆಗುತ್ತೆ. ಹಂಗಾಗಿ ಇದು ಕನ್ನಡ ಪದನೋ ಸಂಸ್ಕೃತ ಪದನೋ ಅನ್ನೋಂಥ ಸ್ಪಷ್ಟತೆ ನಮಗೆ ಆಗಬೇಕು. ಆವಾಗ ಇದು ಕನ್ನಡ ಸಂಧಿಯಲ್ಲಿ ನೋಡಬೇಕು ಅಥವಾ ಸಂಸ್ಕೃತ ಸಂಧಿಯಲ್ಲಿ ನೋಡಬೇಕು ಅನ್ನೋದು ನಮಗೆ ಸ್ಪಷ್ಟ ಆಗುತ್ತೆ. ಆವಾಗ ಕನ್ನಡ ಸಂಧಿಯಲ್ಲಾದರೆ 3 ಸಂಧಿಗಳು, ಒಂದು ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿಯಲ್ಲೇ ಹುಡುಕಬೇಕಾಗುತ್ತೆ. ನಾವು ಸಂಸ್ಕೃತ ಸಂಧಿಯಲ್ಲಿ ನೋಡ್ಬೇಕಾದ್ರೆ 7 ಸಂಧಿಗಳಿದ್ದಾವೆ ಅಲ್ವಾ. ಅಲ್ಲಿ 4 ವ್ಯಂಜನ ಸಂಧಿಗಳು, 4 ಸ್ವರ ಸಂಧಿಗಳು ಮತ್ತು 3 ವ್ಯಂಜನ ಸಂಧಿಗಳಿದ್ದಾವೆ. 7 ಸಂಧಿಗಳನ್ನು ಸಹಿತ ನಾವು ಪರಿಚಯ ಮಾಡ್ಕೋಬೇಕು. ಹೀಗೆ ಇದರಲ್ಲಿ ಸಂಸ್ಕೃತ ಸಂಧಿಗಳ ಮೇಲೂ ಪ್ರಶ್ನೆ ಕೇಳ್ಬೋದು, ಕನ್ನಡ ಸಂಧಿಗಳ ಮೇಲೂ ಸಹಿತ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ಹಾಗಾಗಿ ಇದ್ರ ಮೇಲೆ ಒಂದು ಪ್ರಶ್ನೆ ಇರುತ್ತೆ. ನೆಕ್ಸ್ಟು ಇನ್ನು ಸಮಾಸಗಳ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ, ಬದಲಾವಣೆ ಇರೋದೇ ಇಲ್ಲ. ಸಮಾಸಗಳ ಮೇಲೆ ಒಂದು ಗ್ಯಾರಂಟಿ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಹಾಗಾಗಿ ಅಷ್ಟು ಸಮಾಸಗಳನ್ನು ಪರಿಚಯ ಮಾಡ್ಕೊಳ್ಳೋಣ, ತುಂಬ ಸುಲಭ ಸಮಾಸಗಳನ್ನು ಪರಿಚಯ ಮಾಡ್ಕೊಳ್ಳೋಣ. ಕೃದಂತಗಳು ಮತ್ತು ತದ್ದಿತಾಂತಗಳ ಮೇಲೆ ಪ್ರಶ್ನೆ ಇರುತ್ತೆ. ಇದು ಸಹಿತ ಬಹಳ ಮುಖ್ಯವಾದಂಥ ಒಂದು
ಅಂಶ, ವ್ಯಾಕರಣ ಅಂಶ. ಹಾಗೆಯೇ ದ್ವಿರುಕ್ತಿಗಳು, ಜೋಡಿ ನುಡಿಗಳು, ಪಡೆ ನುಡಿಗಳು, ನುಡಿಗಟ್ಟುಗಳ ಮೇಲೆ ಪ್ರಶ್ನೆ ಇರುತ್ತೆ ಸಾಮಾನ್ಯವಾಗಿ. ಇದು ಸಹಿತ ತುಂಬ ಸುಲಭ. ಇದ್ರ ಜೊತೆಯಲ್ಲಿ ದ್ವಿರುಕ್ತಿ, ಜೋಡಿ ನುಡಿಗಳ ಮೇಲೆ ಒಂದು ಅವ್ಯಯನ್ನು ಸೇರಿಸ್ತಾರೆ ಸಾಮಾನ್ಯವಾಗಿ. ಅದನ್ನು ಅನುಕರಣ ಅವ್ಯಯ ಅಂತ ಕರಿತೀವಿ. ಈ ಅನುಕರಣ ಅವ್ಯಯದ ಮೇಲೆ ಪ್ರಶ್ನೆ ಇರುತ್ತೆ. ಅನುಕರಣ ಅವ್ಯಯ ಅಂತ ಹೇಳಿ ಈ ಅವ್ಯಯದಲ್ಲಿ ಇದನ್ನು ಪರಿಚಯ ಮಾಡಿಸಿದ್ರು ಪ್ರಶ್ನೆ ಕೇಳೋದು ಇದ್ರ ಜೊತೆಗೆ ಆಪ್ಷನ್ ಇಟ್ಟು ಕೇಳ್ತಾರೆ ಸಾಮಾನ್ಯವಾಗಿ. ಒಂದು ದ್ವಿರುಕ್ತಿ ಕೊಡ್ತಾರೆ, ಒಂದು ಜೋಡಿ ನುಡಿ ಕೊಡ್ತಾರೆ, ಒಂದು ಅನುಕರಣ ಅವ್ಯಯ ಕೊಡ್ತಾರೆ, ಒಂದು ನುಡಿಗಟ್ಟು ಕೊಟ್ಬಿಟ್ಟು ಇದರಲ್ಲಿ ಯಾವುದು ಜೋಡಿ ನುಡಿ, ಯಾವುದು ದ್ವಿರುಕ್ತಿ, ಈ ಥರ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ. ಮತ್ತು ಅವ್ಯಯಗಳು ಅಂತೇನು ಹೇಳಿದೆ, ಅವ್ಯಯಗಳ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಸಾಮಾನ್ಯವಾಗಿ. ಮತ್ತು ವಾಕ್ಯ ಮತ್ತು ವಾಕ್ಯದ ವಿಧಗಳ ಮೇಲೆ ಪ್ರಶ್ನೆ ಇರುತ್ತೆ. ಒಂದು ವಾಕ್ಯದಲ್ಲಿರುವಂಥ ಪದಗಳ ಪರಿಚಯ, ಇದನ್ನು ಕರ್ತೃಪದನೋ, ಕರ್ಮಪದನೋ, ಕ್ರಿಯಾಪದನೋ, ಹಾಗೆಯೇ ಇದು ಅವ್ಯಯಗಳಲ್ಲಿ ಸಾಮಾನ್ಯ ಅವ್ಯಯ ಇದೆಯೋ ಅಥವಾ ಕ್ರಿಯಾವಿಶೇಷಣ ಇದೆಯೋ, ನಾಮವಿಶೇಷಣ ಇದೆಯೋ, ಇದ್ರ ಮೇಲೆ ಪ್ರಶ್ನೆಗಳು ಕೇಳ್ಬೋದು. ಮತ್ತು ವಾಕ್ಯದ ವಿಧಗಳ ಮೇಲೆ ಪ್ರಶ್ನೆ ಕೇಳ್ಬೋದು. ಇದು ಸಾಮಾನ್ಯ ವಾಕ್ಯನೋ ಅಥವಾ ಸಂಯುಕ್ತ ವಾಕ್ಯನೋ ಅಥವಾ ಒಂದು ಮಿಶ್ರ ವಾಕ್ಯನೋ, ಸಂಯೋಜಿತ ವಾಕ್ಯನೋ ಅಥವಾ ಮಿಶ್ರ ವಾಕ್ಯನೋ, ಈ ಥರದಲ್ಲಿ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇದೆ. ಲೇಖನ ಚಿಹ್ನೆಗಳು ಬಹಳ ಮುಖ್ಯವಾಗಿ ಕೇಳ್ತಾರೆ. ಲೇಖನ ಚಿಹ್ನೆಗಳ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಸಾಮಾನ್ಯವಾಗಿ. ಮತ್ತು ಇನ್ನೊಂದು ಅಂಶ, ಪದಗಳ ಅರ್ಥದ ಮೇಲೆ ಪ್ರಶ್ನೆ ಇರುತ್ತೆ ಸಾಮಾನ್ಯವಾಗಿ. ಇದಕ್ಕೆ ತುಂಬಾ ತಗೊಳ್ಳೋದು ಒಂದು ಕ್ವಶನ್ ಕೇಳ್ತಾರೆ, ಆದರೆ ನಾವು ತುಂಬ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಕನ್ನು ನಾವು ಮಾಡಬೇಕಾಗತ್ತೆ. ಮತ್ತು ಅದು ರೂಢಿ ಮಾಡು, ಒಂದೊಂದು ಒಂದು ಮಾರ್ಕು ಸಹಿತ ಇಂಪಾರ್ಟೆಂಟ್ ಅಲ್ಲ ಅಪಾಯಿಂಟ್ಮೆಂಟ್ ಆಗೋದಕ್ಕೆ. ಹಾಗಾಗಿ ಇಲ್ಲಿ ಪದಗಳ ಅರ್ಥ ಮತ್ತು ಪದಗಳ ವಿರುದ್ಧಾರ್ಥಕ ಪದಗಳನ್ನು ಕೇಳ್ತಾರೆ, ಹಾಗೆ ಸಮಾನಾರ್ಥಕ ಪದಗಳನ್ನು ಕೇಳ್ತಾರೆ, ನಾನಾ ಅರ್ಥದ ಪದಗಳನ್ನು, ಈ ಥರದಲ್ಲಿ ಪದಗಳ ಅರ್ಥದಲ್ಲಿ ಇಷ್ಟು ರೀತಿಯ ಪದಗಳ ಅರ್ಥವನ್ನು ಕೇಳುವ ಸಾಧ್ಯತೆ ಇದೆ. ಮತ್ತು ಇನ್ನೊಂದು, ಪದಗಳ ಶುದ್ಧ ರೂಪದ ಮೇಲೆ ಪ್ರಶ್ನೆ ಕೇಳ್ಬೋದು, ಈ ಸಾಧ್ಯತೆ ಇದೆ. ಇದು ಪದಗಳ ಮೇಲೆ ಕೇಳುವಂಥದ್ದು. ಮತ್ತು ಇನ್ನೊಂದು ಮುಖ್ಯವಾಗಿ ತತ್ಸಮ ತದ್ವಗಳು ಮತ್ತು ಅನ್ಯದೇಶಿ ಪದಗಳ ಮೇಲೆ ಪ್ರಶ್ನೆಗಳಿರುತ್ತೆ. ಇದು ಯಾವ ಒಂದು ಕನ್ನಡದಲ್ಲಿ ಸುಮಾರಷ್ಟು ಪ್ರಭಾವ ಆಗಿದೆ. ಕನ್ನಡದ ಭಾಷೆ ಮೇಲೆ ಬೇರೆ ಭಾಷೆಗಳ ಪ್ರಭಾವ ತುಂಬ ಆಗಿದೆ. ಹಾಗಾದರೆ ಯಾವ್ಯಾವ ಭಾಷೆಯ ಪ್ರಭಾವ ಅಂದರೆ ಏನರ್ಥ ಅಂದರೆ, ಬೇರೆ ಭಾಷೆಯ ಪದಗಳು ನಮ್ಮ ಭಾಷೆ ಮೇಲೆ ಪ್ರಭಾವ ಆಗಿಬಿಟ್ಟು ಅವು ನಮ್ಮ ಭಾಷೆಯಲ್ಲಿ ಸೇರ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಹಾಗಾಗಿ ಆ ಪದಗಳು ಆ ಮೂಲ ಯಾವುದು, ಆ ಪದಗಳ ಮೂಲ ಯಾವುದು. ಉದಾಹರಣೆಗೆ ರಸೀದಿ ಅನ್ನೋ ಪದವನ್ನು ಬಳಕೆ ಮಾಡ್ತೀವಿ ನಾವು, ಸಾಬೂನು ಅನ್ನೋ ಪದವನ್ನು ಬಳಕೆ ಮಾಡ್ತೀವಿ, ಜವಾನ ಅನ್ನೋ ಪದವನ್ನು ಬಳಕೆ ಮಾಡ್ತೀವಿ ಅಲ್ವಾ. ಇವೆಲ್ಲ ಪದಗಳು ಬೇರೆ ಭಾಷೆಯಿಂದ ಬಂದಿದ್ದು, ಕನ್ನಡದ್ದಲ್ಲ. ಕನ್ನಡದ ಮೂಲ ಯಾವುದು, ಇದೊಂದು ದ್ರಾವಿಡ ಭಾಷೆ. ಹಾಗಾದ್ರೆ ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂಗೆ ಯಾವ ಥರದ ಸ್ವರೂಪ ಇದೆ ಕನ್ನಡಕ್ಕೆ, ಇದನ್ನು ನಾವು ಅಲ್ಲಿ ದೇಶ ಭಾಷೆಗಳು ಮತ್ತು ಅನ್ಯ ದೇಶ ಭಾಷೆಗಳು ಅನ್ನುವಂಥ ವಿಚಾರವಾಗಿ ಒಂದು ಸ್ವಲ್ಪ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಅದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ ಸಾಮಾನ್ಯವಾಗಿ. ಹಾಗೆ ತತ್ಸಮ ತದ್ಬೋದ ಮೇಲೆ ಪ್ರಶ್ನೆ ಇರುತ್ತೆ. ಅಂದರೆ ಈ ಅನ್ಯ ದೇಶಿ ಅಥವಾ ಅನ್ಯ ಭಾಷೆಯ ಪದಗಳಿದ್ದಾವೆ, ಅದು ಸಂಸ್ಕೃತ ಪದಗಳು ಸಹಿತ ತುಂಬ ಪ್ರಭಾವ ಬೀರಿದೆ ಕನ್ನಡದ ಮೇಲೆ. ಆದರೆ ಸಂಸ್ಕೃತದಿಂದ ಬಂದಂಥ ಪದಗಳನ್ನು ನಾವು ಅನ್ಯ ದೇಶೀಯ ಅಥವಾ ಅನ್ಯ ಭಾಷೆಯ ಪದಗಳು ಅಂತ ನಾವು ಅದನ್ನು ಗಮನಕ್ಕೆ ತಗೊಳೋದಿಲ್ಲ. ಹಂಗಾರೆ ಏನು ಅನ್ಬೇಕು, ಅದನ್ನು ಸಂಸ್ಕೃತದಿಂದ ಇರುವಂಥ ಅದೇ ಧ್ವನಿಯ ಪದಗಳು ಕನ್ನಡದಲ್ಲಿ ಬಳಕೆ ಆದರೆ ಅದನ್ನು ನಾವು ತತ್ಸಮ ಪದಗಳು ಅಂತ ಕರಿತೀವಿ. ಅಂದರೆ ಸಂಸ್ಕೃತ ಪದಗಳು ಅಂತಂದೆ ತತ್ಸಮ ಪದಗಳು ಅಂತ. ಆ ಪದಗಳನ್ನು ಉಚ್ಚಾರ ಮಾಡೋದಕ್ಕೆ ನಮ್ಮ ಮೂಲ ಕನ್ನಡದ ಜಾಯಮಾನಕ್ಕೆ ಅದು ಒಗ್ಗದೇ ಇದ್ದಾಗ ಮೂಲ ಪದಕ್ಕೆ ಹೊಂದುವಂತೆ, ಮೂಲ ಧ್ವನಿಗೆ ಹೊಂದುವಂತೆ ಅದನ್ನು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಬಳಸಿದರೆ ತದ್ಭವ ಪದಗಳು ಅಂತ ಕರಿತೀವಿ. ಹಾಗಾಗಿ ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ ಸಾಮಾನ್ಯವಾಗಿ. ಮತ್ತು ಗ್ರಾಮ್ಯ ಗ್ರಾಂಥಿಕ ರೂಪದ ಮೇಲೆ ಪ್ರಶ್ನೆ ಇರುತ್ತೆ. ಇದು ಸ್ವಲ್ಪ ಆಪ್ಷನಲ್, ಕೇಳಬಹುದು ಕೇಳದೇನೆ ಇರ್ಬೋದು, ಆದರೆ ಸಾಮಾನ್ಯವಾಗಿ ಕೇಳಬಹುದು ಅನ್ನೋವಂಥದ್ರ ಮೇಲೆ ಇದ್ರ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ. ಮತ್ತು ಗಾದೆಗಳು ಮೇಲೆ ಪ್ರಶ್ನೆ ಇರುತ್ತೆ, ಗಾದೆಗಳ ಮೇಲೆ. ಹಾಗೆಯೇ ಛಂದಸ್ಸು ಮತ್ತು ಅಲಂಕಾರದ ಮೇಲೆ ಪ್ರಶ್ನೆ ಇರುತ್ತೆ. ಅಲ್ಲೇನು ಅಲಂಕಾರ ಹಾಕ್ರಿ, ಅದನ್ನು ಅಲಂಕಾರ ಯಾವುದಿದು ಅಂತಂದು ಅಥವಾ ಅದು ಅಲಂಕಾರ ಸಮನ್ವಯಗೊಳಿಸಿ ಅಂತ ಕೇಳೋದಿಲ್ಲ. ಒಂದು ಅಂಕದ ಪ್ರಶ್ನೆ ಕೇಳ್ತಾರೆ. ಒಂದು ವಾಕ್ಯ ಕೊಟ್ಬಿಟ್ಟು, ಈ ಉದಾಹರಣೆಗೆ ಕಣ್ಣೆರಡು ಕಮಲಗಳಂತೆ ಅಂತ ಕೇಳಿದರೆ ಇದು ಯಾವ ಅಲಂಕಾರನಪ್ಪ ಅನ್ನಿಸ್ಬಿಡುತ್ತಲ್ವ. ಇದು ಯಾವ ಅಲಂಕಾರ, ಅಂತೆ ಅಂತ ಯಾವ ಅಲಂಕಾರ ಅಂತ 4 ಆಪ್ಷನ್ ಕೊಡ್ತಾರೆ. ರೂಪಕ ಅಲಂಕಾರ, ಉಪಮಾಲಂಕಾರ, ಉತ್ಪ್ರೇಕ್ಷ ಅಲಂಕಾರ ಮತ್ತು ದೃಷ್ಟಾಂತ ಅಲಂಕಾರ ಅಂತ. ನಮಗೆ ಅಲಂಕಾರ ಗೊತ್ತಿದ್ರೆ ತುಂಬ ಈಸಿ. ಅದು ಅಂತೆ ಅಂತ ಇರೋದ್ರಿಂದ ಅದು ಉಪಮೆ ಉಪಮಾನಗಳನ್ನು ಪರಸ್ಪರ ಹೋಲಿಸಿರೋದ್ರಿಂದ ಅದು ಉಪಮಾಲಂಕಾರ ಅಂತ ಗುರುತಿಸೋದು ತುಂಬ ಸುಲಭ. ಅದರ ಬಗ್ಗೆ ನಾನು ಎಕ್ಸಾಂಪಲ್ಸನ್ನು, ಕ್ವಶನ್ನನ್ನು ಕೇಳ್ತಾ ಅದಕ್ಕೆ ಬೇಕಾಗಿರುವಂಥ
ಒಂದು ಒಳಹೊಳವುಗಳನ್ನು ಸಹಿತ ಅಲ್ಲಿ ಪರೀಕ್ಷೆಯಲ್ಲಿ ನಾವು ಗಮನಿಸೋಣ. ಹಾಗೆ ಛಂದಸ್ಸಿನ ಮೇಲೆ ಪ್ರಶ್ನೆ ಕೇಳ್ತಾರೆ. ಈ ಉದಾಹರಣೆ ಕಂದ ಪದ್ಯದಲ್ಲಿ ಇರುವಂಥ ಒಟ್ಟು ಗಣಗಳ ಸಂಖ್ಯೆ ಎಷ್ಟು, ಅಥವಾ ಕಂದ ಪದ್ಯದಲ್ಲಿ ಮಧ್ಯ ಲಘು ಗುರು ಇರುವಂತಹ ಪದ ಯಾವುದು, ಗಣ ಯಾವುದು, ಅದು ಎಷ್ಟನೇ ಗಣ, ಈ ಥರದಲ್ಲೆಲ್ಲ ಪ್ರಶ್ನೆ ಕೇಳ್ತಾರೆ. ಹಂಗೆ ಛಂದಸ್ಸಿನ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ನಮಗೆ ಬೇಕಾಗುತ್ತೆ. ಆ ಬಗ್ಗೆ ನೋಡೋಣ. ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ಗಾದೆಗಳ ಮೇಲೆ ಒಂದು ಕ್ವಶನ್ ಇರುತ್ತೆ, ಮತ್ತು ಹಳೆಗನ್ನಡ ಮತ್ತು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಮೇಲೆ ಪ್ರಶ್ನೆ ಇರುತ್ತೆ. ಸಾಮಾನ್ಯವಾಗಿ ಹಳೆಗನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಮೇಲೆ ಪ್ರಶ್ನೆ ಇರುತ್ತೆ. ಏನು ಸಾಹಿತ್ಯ ಚರಿತ್ರೆ ಅಂದರೆ ಅಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು, ಅಲ್ಲಿ ಕವಿಯ ಪರಿಚಯ ಮತ್ತು ಅಲ್ಲಿ ಆ ಕವಿಯ ಕಾಲ ಮತ್ತು ಅವರ ಸ್ಥಳ, ಯಾವ ಸ್ಥಳದಲ್ಲಿ ಅವರು ಇದ್ದರು ಮತ್ತು ಜನಿಸಿದ್ರು ಅಂತ, ಮತ್ತು ಅವರಿಗೆ ಬಂದಂಥ ಬಿರುದುಗಳು, ಅವರು ರಚಿಸಿದಂತಹ ಸಾಹಿತ್ಯ ಮತ್ತು ಕಾವ್ಯಗಳು ಅಂತ. ಇದು ಹಳೆಗನ್ನಡದಲ್ಲಿರ್ಬೋದು, ಹೊಸಗನ್ನಡದಲ್ಲಿರ್ಬೋದು. ಇದ್ರ ಮೇಲೆ ಕ್ವಶನ್ ಸಾಮಾನ್ಯವಾಗಿ 1ರಿಂದ 2 ಕ್ವಶನ್ಸು, ಒಂದು ಕೇಳ್ಬೋದು ಅಥವಾ 2 ಕೇಳುವಂಥ ಸಾಧ್ಯತೆ ಇದೆ. ಹೀಗೆ ಇಷ್ಟು ವಿಷಯಗಳನ್ನು ಒಳಗೊಂಡಿದ್ದು ಇದು ಸಿಲೆಬಸ್. ಇದು ನಮಗೆ KE ಅಥವಾ KPSCಯಿಂದ ಅಥವಾ ನಮ್ಮ ಏನು ಎಕ್ಸಾಮಿನೇಷನ್ ಅಥಾರಿಟಿ ಇದೆ ಅವರು ಈ ಪರೀಕ್ಷೆಗೆ ಏನು GPSTR 1 ಪರೀಕ್ಷೆಗೆ ಅಥವಾ PST1 ಪರೀಕ್ಷೆಗೆ ಪತ್ರಿಕೆಗೆ ಇಷ್ಟು ವಿಷಯಗಳ ಮೇಲೆ ಪ್ರಶ್ನೆ ಕೇಳ್ತೀವಂತೆ ಸಿಲೆಬಸ್ ಕಾಪಿ ಕೊಟ್ಟುಬಿಟ್ಟಿದ್ದಾರೆ. ಇದನ್ನು ಆಧರಿಸಿ ಪ್ರಶ್ನೆ ಕೇಳೋದ್ರಿಂದ ಇಷ್ಟು ವಿಷಯ ನಾವು ತಯಾರಾದರೆ ಖಂಡಿತವಾಗೂ 25ಕ್ಕೆ 25 ಅಂಕಗಳನ್ನು ನಾವು ಪಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ತಗನ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ಅಕಾಡೆಮಿಯಿಂದ ಅಥವಾ ನಮ್ಮಿಂದ 25ಕ್ಕೆ 25 ತಗೊಳ್ಳೋಷ್ಟು ಎಲ್ಲ ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊತೀವಿ. ಇದು ಪಡ್ಕೊಳೋದು ನಿಮ್ಮ ಜವಾಬ್ದಾರಿ. ಹಾಗಿದ್ರೆ ನಮ್ಮ ಕ್ಲಾಸ್ ಜೊತೆಯಲ್ಲಿ ಏನಾದ್ರು ಓದ್ತೀವಿ, ಸೋರ್ಸ್ ಬುಕ್ ಏನಾದ್ರು ಇದೆಯಾ ಅಂತ ಕೇಳೋದಾದರೆ ಖಂಡಿತವಾಗೂ ಸೋರ್ಸ್ ಬುಕ್ಕಿನ ಸುಮಾರಷ್ಟು ಪುಸ್ತಕಗಳನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಅದರಲ್ಲಿ 6ರಿಂದ 10ನೇ ತರಗತಿಯ ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆಯ ಕನ್ನಡ ಪಠ್ಯ ಪುಸ್ತಕವನ್ನು ಓದಿದರೆ ಸಾಕು. ಸುಮಾರು 25ಕ್ಕೆ ಕನಿಷ್ಠ ಈ ಒಂದು ಇಷ್ಟು ಪುಸ್ತಕಗಳು 6, 7, 8, 9, 10 5 ಟೆಕ್ಸ್ಟ್ ಬುಕ್ಕು. ಫಸ್ಟ್ ಲ್ಯಾಂಗ್ವೇಜ್ 5, ಸೆಕೆಂಡ್ ಲ್ಯಾಂಗ್ವೇಜ್ 5 ಮತ್ತು ಥರ್ಡ್ ಲ್ಯಾಂಗ್ವೇಜ್ 5 ಟೆಕ್ಸ್ಟ್ ಬುಕ್ಗಳನ್ನು ನೋಡಿದರೆ ಕನಿಷ್ಠ 25ಕ್ಕೆ 15ರಿಂದ 16 ನಂಬರನ್ನು ಖಂಡಿತವಾಗೂ ಪಡಿಬೋದು. ಅದಕ್ಕಿಂತ ಜಾಸ್ತಿ ತಗೋಬೋದು. ಇನ್ನು ಕನ್ನಡ ಮಧ್ಯಮ ವ್ಯಾಕರಣ ಅಂತೇಳಿ ತಿ.ನಂ. ಶ್ರೀಕಂಠಯ್ಯನವರು ಬರೆದಿರುವಂಥ ಪುಸ್ತಕ ಇರ್ಬೋದು, ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗುಳೆ ಇರ್ಬೋದು, ಅಥವಾ ತಾಶು ಶಾಮರಾಯರು. ಇದು ಒಂದೇ ಅಂದರೆ ರಂಶ್ರೀ ಮುಗುಳಿ ಅವರು ಬರೆದಿರುವಂಥ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಇದೆ, ಮತ್ತೊಂದು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಅದೇ ಶೀರ್ಷಿಕೆ ಅಡಿಯಲ್ಲಿ ತಾಶ ಶಾಮರಾಯರು ಬರೆದಿರುವಂಥ ಪುಸ್ತಕ ಇದೆ. 2 ಪುಸ್ತಕಗಳು. ಇದರಲ್ಲಿ ಯಾವುದು ಒಂದು ಪುಸ್ತಕ ಓದಿದ್ರೂ ಅಡ್ಡಿ ಇಲ್ಲ, ತುಂಬ ಚೆನ್ನಾಗೆ ನಮಗೆ ಅರ್ಥ ಆಗುತ್ತೆ. ಅದನ್ನು ಸಹಿತ ನಾವು ಗಮನಿಸ್ಬೋದು. ಮತ್ತು ಹೊಸಗನ್ನಡ ವ್ಯಾಕರಣ, ಛಂದಸ್ಸು ಮತ್ತು ವ್ಯವಹಾರ ಕನ್ನಡ ಅಂತೇಳಿ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಣೆ ಮಾಡಿರುವಂಥ ಒಂದು ಒಳ್ಳೆಯ ಪುಸ್ತಕ ಇದೆ, ಅದನ್ನು ನಾವು ಗಮನಿಸ್ಬೋದು. ಮತ್ತು ಕನ್ನಡ ಕೈಪಿಡಿ ಸಂಪುಟ ಮೈಸೂರು ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿರುವಂಥ ಪುಸ್ತಕವನ್ನು ನೋಡ್ಬೋದು. ಮತ್ತು ಕನ್ನಡ ರತ್ನಕೋಶ ಶಬ್ದಾರ್ಥಕ್ಕೆ, ಶಬ್ದಗಳ ಅರ್ಥವನ್ನು ಬರೆಯೋದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಣೆ ಮಾಡಿರುವಂಥ ಕನ್ನಡ ರತ್ನಕೋಶ ಅಂತ ತುಂಬ ಚಿಕ್ಕ ಪುಸ್ತಕ, 25 ರೂಪಾಯಿಗೆ ಒಂದು ಪುಸ್ತಕ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಅದನ್ನು ಸಹಿತ ನಾವು ಗಮನಿಸ್ಬೋದು. ಇದರ ಜೊತೆಯಲ್ಲಿ ಇಂಪಾರ್ಟೆಂಟಾಗಿ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಅಂತ ಕೀರ್ತಿನಾಥ ಕುರ್ತಕೋಟಿ ಅವರು ಆ ಪುಸ್ತಕವನ್ನು ನೋಡ್ಬೋದು. ಮತ್ತು ಕನ್ನಡ ಭಾಷಾ ಚರಿತ್ರೆ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ರಾಯ ಧಾರವಾಡಕರ ಅವರು ಬರೆದಿರುವಂಥದ್ದು, ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ ಸಾಶಿ ಮರಳಯ್ಯನವರು ಬರೆದಿರುವಂಥ ಪುಸ್ತಕ ಇರ್ಬೋದು. ಆಧುನಿಕ ಶಿಕ್ಷಣದ ಒಲವುಗಳು ಅಂಥೇಳಿ DSERT ಪ್ರಕಟ ಮಾಡಿರುವಂಥ ಪುಸ್ತಕ ಇರ್ಬೋದು. ಈ ಪುಸ್ತಕಗಳನ್ನು ನಾವು ಗಮನಿಸಿದರೆ ಖಂಡಿತವಾಗೂ ಉತ್ತಮವಾದಂಥ ಮಾಹಿತಿ ನಮಗೆ ಸಿಗುತ್ತೆ. ಸಾಧ್ಯ ಆದರೆ ಈ ಪುಸ್ತಕಗಳಲ್ಲಿ ಎಷ್ಟು ಪುಸ್ತಕ ಸಿಗುತ್ತೋ ಅದನ್ನು ನೋಡಿ ಒಂದ್ಸರಿ ರೆಫರ್ ಮಾಡ್ಬೋದು. ಇಲ್ಲ ಅಂತಂದರೆ ನಮ್ಮ ಅಕಾಡೆಮಿಯಿಂದ ಏನು ಕನ್ನಡ ವಿಷಯವನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ, ಇದು ಮ್ಯಾಕ್ಸಿಮಮ್ ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿನ ನಾವು PDF ರೂಪದಲ್ಲೂ ಸಹಿತ ಪಡ್ಕೋಬಹುದು. ಓಕೆ ಸ್ನೇಹಿತರೆ, ಹಾಗಿದ್ದರೆ ನಾವು ಈಗ
ಆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹೇಗಿರುತ್ತೆ ಇಷ್ಟೆಲ್ಲ ವಿಷಯ ಹೇಳಿದ್ರಿ. ಒಂದು ಪ್ರಶ್ನೆ ಪತ್ರಿಕೆ ಡಿಸ್ಪ್ಲೇ ಮಾಡಿದರೆ ಅನುಕೂಲ ಇತ್ತು ಅಂತ ನೀವು ಖಂಡಿತವಾಗೂ ನೀವು ಈಗಾಗಲೇ ನಮ್ಮ ಅಕಾಡೆಮಿಯಿಂದ ನೀವು ಗಮನಿಸಿರ್ಬೋದು. ಅಲ್ಲಿ ಜನರಲ್ ನಾಲೆಜ್, ಇಂಗ್ಲೀಷು ಈ ಸಂಬಂಧಿಸಿದ ಸಿಲೆಬಸ್ ಜೊತೆಯಲ್ಲಿ ಆ ಮಾಡೆಲ್ ಕ್ವಶನ್ ಪೇಪರ್ನ ಸಹಿತ ತೋರಿಸಿದ್ದಾರೆ. ಆ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಅದನ್ನೊಂದು ಸರಿ ನಾವು ಅವಲೋಕನ ಮಾಡಿದರೆ ಇನ್ನಷ್ಟು ನಿಮಗೆ ಸ್ಪಷ್ಟತೆ ಸಿಗೋ ಸಾಧ್ಯತೆ ಇದೆ. ಅದನ್ನು ನೋಡೋಣ. ಹಾಗಾಗಿ ಸ್ನೇಹಿತರೆ, ನಾವು ಈವರೆಗೂ ಒಂದು GPSTR ಇರ್ಬೋದು ಮತ್ತು PST ಇರ್ಬೋದು, ಈ ಎರಡು ಅಂದರೆ 1ರಿಂದ 5ನೇ ತರಗತಿ ಮತ್ತು 6ರಿಂದ 8ನೇ ತರಗತಿಯ ಶಿಕ್ಷಕರಾಗೋದಕ್ಕೆ ನಾವು ಬರಿಬೇಕಾಗಿರುವಂತಹ ಸಾಮಾನ್ಯವಾಗಿ ಕಡ್ಡಾಯವಾಗಿ ಬರಿಬೇಕಾಗಿರುವಂಥ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳನ್ನು ಮತ್ತು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಹಿತ ನಾವು ಅವಲೋಕನ ಮಾಡಿದ್ದೀವಿ. ಇಷ್ಟು ನಿಮಗೆ ಬೇಕಾಗಿರುವಂಥ ಮಾಹಿತಿ, ಒಂದು ಸಾಮಾನ್ಯವಾಗಿರುವಂಥ ನಾಲೆಡ್ಜ್ ಇದು ಸಿಕ್ಕಿದೆ ಅಂತ ಅನ್ಕೊತೀನಿ. ಇನ್ನು ನೆಕ್ಸ್ಟು ನಾನು ಇದಕ್ಕೆ ಸಂಬಂಧಪಟ್ಟಿರುವಂಥ ಇಲ್ಲೇನು ಒಟ್ಟು 25 ಪ್ರಶ್ನೆಗಳಿಗೂ ಏನೆಲ್ಲ ಮಾಹಿತಿಗಳನ್ನು ನಾವು ಸಂಗ್ರಹಿಸಿಕೊಂಡು ಇದನ್ನು ಮುಂದೆ ಹೋಗಬೇಕು ಅನ್ನೋದಕ್ಕೆ ವಿವರವಾದಂಥ ಮಾಹಿತಿ ಸಿಕ್ಕಿದೆ. ಇದನ್ನು ಆಧಾರವಾಗಿಟ್ಕೊಂಡು ಇದೆಲ್ಲ ಒಂದು ಕನ್ನಡಕ್ಕೆ ಸಂಬಂಧಪಟ್ಟ ಒಂದು ನೋಟ್ ಮಾಡ್ಕೊಳ್ಳಿ. ಆ ಎಲ್ಲ ವಿಷಯಗಳು ನಾನು ಕವರ್ ಮಾಡಿದ್ದೇನೆ ಅನ್ನೋದನ್ನು ಗಮನಿಸ್ರಿ. ಪರೀಕ್ಷೆಯಲ್ಲಿ ಉತ್ತಮವಾದಂಥ ಅಂಕ ತಗೊಂಡು ನೀವು ಸೆಲೆಕ್ಷನ್ ಆಗಬೇಕು, ಅದು ಇಂಪಾರ್ಟೆಂಟ್, ಅದೇ ನಮ್ಮ ಗುರಿ. ಹಾಗಾಗಿ ನೀವೆಲ್ಲ ಆಯ್ಕೆಯಾಗಿ ಉತ್ತಮ ಶಿಕ್ಷಕರಾಗಲಿ ಅನ್ನೋದು ಆಶಯ. ಮತ್ತು ಮುಂದಿನ ತರಗತಿಯಲ್ಲಿ ನಾನು ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಏನಿದ್ದಾವೆ ಆ ಪ್ರಶ್ನೆ ಪತ್ರಿಕೆಗಳನ್ನು ನಾನು 2000 ಏನು ಶಾರ್ಟ್ಲಿ ಮುಂದೆ ನಡೆದಿದೆ, ಅದು 2022ರಲ್ಲಿ ಏನು ಒಂದು ಪರೀಕ್ಷೆ ನಡೀತು. ಆ ಪರೀಕ್ಷೆ 2 ಪ್ರಶ್ನೆ ಪತ್ರಿಕೆಗಳು ನಮಗೆ ಲಭ್ಯ ಇದ್ದಾವೆ. ಅದರಲ್ಲಿ ಒಂದು 21ನೇ ದಿನಾಂಕ ನಡೆದದ್ದು, ಮತ್ತೊಂದು 23ನೇ ದಿನಾಂಕ ನಡೆದಿರೋದು. ಅಂದರೆ ಒಂದು ಸಾಮಾನ್ಯವಾಗಿ ಥ್ರೂಔಟ್ ಕರ್ನಾಟಕದಲ್ಲಿ ನಡೆದಿದ್ದು, ಇನ್ನೊಂದು ಕಲ್ಯಾಣ ಕರ್ನಾಟಕದಲ್ಲಿ ನಡೆದಿದ್ದು. ಹಾಗಾಗಿ ಈ 2 ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂಥ ಪ್ರಶ್ನೆಗಳನ್ನು ನಾನು ಮುಂದಿನ ತರಗತಿಯಲ್ಲಿ ಚರ್ಚಿಸ್ತಾ ಆ ಪತ್ರಿಕೆಯ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳನ್ನು ಸಹಿತ ನಿಮಗೆ ಕೇಳ್ತಾ ಮತ್ತು ಅದಕ್ಕೆ ಬೇಕಾಗಿರುವಂಥ ವಿಷಯದ ವಿವರಣೆಯನ್ನು ಸಹಿತ ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಆ ತರಗತಿಯನ್ನು ಆಸ್ವಾದಿಸೋಣ. ಪತ್ರಿಕೆ 1 ಪ್ರಶ್ನೆ ಪತ್ರಿಕೆ ಈಗ ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ವಿಷಯ ಅಲ್ಲಿ ಪ್ರಶ್ನೆ ಪತ್ರಿಕೆ ಹೀಗೆ ಇರುತ್ತೆ, ಸೇಮ್ ಟೈಪ್ ಪತ್ರಿಕೆ 1 ಪ್ರಶ್ನೆ ಪತ್ರಿಕೆ ಹೀಗಿರುತ್ತೆ. ಇದರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ವಿಧಾನಶಾಸ್ತ್ರ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ ಅಂಥೇಳಿ ಇಷ್ಟು ವಿಷಯಗಳನ್ನು ಇಲ್ಲಿ ಕವರ್ ಮಾಡಿದ್ದಾರೆ. ಇದು GPSTRಗೆ ಸಂಬಂಧಪಟ್ಟಿರುವಂಥ ಒಂದು ಪ್ರಶ್ನೆ ಪತ್ರಿಕೆ. ಆಯಿತು, ಗೊತ್ತಾಯ್ತು. ಇದೇ ಥರ PSTಗೂ ಇರುತ್ತೆ. ಹೀಗೆ ಹುದ್ದೆ 6ರಿಂದ 8ನೇ ತರಗತಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಬರೀಬೇಕಾಗಿರುವಂಥ ಒಂದು ಪತ್ರಿಕೆ. ಇದು ಕಡ್ಡಾಯ ಪತ್ರಿಕೆ, ಎಲ್ಲರೂ ಬರೀಬೇಕು ಇದನ್ನು. ಹಾಗಿದ್ರೆ ಇಲ್ಲಿ ಒಟ್ಟು ನಮಗೆ 150 ಪ್ರಶ್ನೆಗಳಿದ್ದಾವೆ. ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ನಿಮ್ಮ ಹತ್ರ ಈಗ ನಾನು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ಇದರಲ್ಲಿ ಸಾಮಾನ್ಯ ಕನ್ನಡ ಅಂತ ಪ್ರಾರಂಭಕ್ಕೆ ಶುರು ಆಗುತ್ತೆ. ಇಲ್ಲಿ 1ನೇ ಪ್ರಶ್ನೆ ಹೀಗಿದೆ. 1ನೇ ಪ್ರಶ್ನೆಯಿಂದನೇ ಶುರು ಆಗುತ್ತೆ ಹೀಗಿದು. ಈ ಪ್ರಶ್ನೆ ನಾವು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡೋಣ. ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿನ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಕನ್ನಡ ವರ್ಣಮಾಲೆಯಲ್ಲಿ ಮಹಾಪ್ರಾಣಾಕ್ಷರಗಳು ಎಷ್ಟಿದ್ದಾವೆ ಅಂತ. ಅದರಲ್ಲಿ 13 ಇದ್ದಾವ, 10 ಇದ್ದಾವ, 25 ಇದೆಯೋ, 9 ಇದೆಯೋ, ಈ ಥರ ಪ್ರಶ್ನೆ ಕೇಳ್ತಾರೆ. ನಮಗೆ ಇವೆಲ್ಲವೂ ಸಹಿತ ನಂಬರ್ಗಳು ಕರೆಕ್ಟು, ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಿರುವಂತಹ ಸಂಖ್ಯೆಗಳೇ ಅವೆಲ್ಲವು. ಇದರಲ್ಲಿ 9 ಅಂದರೆ ಏನು? 9 ಅಂದರೆ ಅವರ್ಗೀಯ ವ್ಯಂಜನಗಳು. ಯನಿಂದ ಳವರೆಗೂ ಇರುವಂಥ ಅಕ್ಷರಗಳಿದಾವಲ್ಲ, ಇವು ಅವರ್ಗೀಯ ವ್ಯಂಜನಗಳು 9 ಇದ್ದಾವೆ. ಯ, ರ, ಲ, ವ, ಶ, ಸ, ಹ, ಳ 9 ಇದ್ದಾವೆ. ಹಾಗೆ ಹೋಗ್ರಿ 25 ಅಂದರೆ ಏನಿವು? 20 ವರ್ಗೀಯ ವ್ಯಂಜನಗಳಿವು. ಕ ನಿಂದ ಮಾವರೆಗೂ ಇರುವಂಥ ಕ ವರ್ಗ 5 ಅಕ್ಷರ, ಚ ವರ್ಗ 5 ಅಕ್ಷರ, ಟ ವರ್ಗ 5 ಅಕ್ಷರ, ತಾ ವರ್ಗ 5 ಅಕ್ಷರ, ಪ ವರ್ಗ 5 ಅಕ್ಷರ ಅಲ್ವಾ? ಹೀಗೆ 5 25 ಅಕ್ಷರಗಳಿದ್ದಾವೆ. 10 ಏನಿದು? 10 ನೋಡೋಣ. 10 ಏನು ಅಂತಂದರೆ ವರ್ಗೀಯ ವ್ಯಂಜನದಲ್ಲಿ ಮೊದಲನೇ ಮತ್ತು 3ನೇ ಕಂಬ ಸಾಲುಗಳನ್ನು ಮತ್ತು 2ನೇ ಮತ್ತು 4ನೇ ಕಂಬ ಸಾಲುಗಳು 10 ಅಂದರೆ 5 5 10 5 5 10.
ಆ 10 ಅಕ್ಷರಗಳಲ್ಲಿ ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಅಕ್ಷರಗಳು ಅಂತ ವಿಂಗಡಣೆ ಮಾಡಿ. ಕಂಬಸಾಲು ಏನು ವರ್ಗೀಯ ವ್ಯಂಜನ ಇದೆಯಲ್ಲ, ಈ ವರ್ಗೀಯ ವ್ಯಂಜನದ 1ನೇ ಸಾಲು ಮತ್ತು ಇದು 1ನೇ ಸಾಲು, ಇದು 2ನೇ ಸಾಲು, ಇದು 3ನೇ ಸಾಲು, ಇದು 4ನೇ ಸಾಲು, ಇದು 5ನೇ ಸಾಲು, ಕಂಬಸಾಲು. ಈ 1ನೇ ಸಾಲು ಮತ್ತು 3ನೇ ಸಾಲನ್ನು ಅಲ್ಪಪ್ರಾಣ ಎಂತಲೂ, 2ನೇ ಸಾಲು ಮತ್ತು 4ನೇ ಸಾಲನ್ನು ಮಹಾಪ್ರಾಣ ಎಂತಲೂ, 5ನೇ ಸಾಲನ್ನು ಅನುನಾಸಿಕ ಅಕ್ಷರಗಳು ಅಂತ ವಿಂಗಡಣೆ ಮಾಡಿದ್ದಾರೆ. ಹಾಗಾಗಿ 2 ಮತ್ತು 4ನೇ ಸಾಲಿನಲ್ಲಿ, ಕಂಬಸಾಲಿನಲ್ಲಿ ನೋಡ್ರಿ, ಇಲ್ಲಿ 5 ಅಕ್ಷರ ಇದ್ದಾವೆ. ಇದು ಕ ಕೆ ಖ, ಹಾಗೆ ಚ ಕೆ ಛ, ಇವು 5 ಅಕ್ಷರಗಳು ಪ್ಲಸ್ ಇವು 5 ಅಕ್ಷರಗಳು, ಅಲ್ಲಿಗೆ 10 ಅಕ್ಷರಗಳಾದವು. ಇದನ್ನು ಅಲ್ಲಿ ತೋರಿಸುತ್ತೆ. ಹಾಗಾಗಿ ಇಲ್ಲಿ ಅದೇ ಪ್ರಶ್ನೆ ಇದು. ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ 10 ಸರಿಯಾದಂಥ ಉತ್ತರ. ಹಂಗಾರೆ 13 ಅನ್ನೋದು ಏನಿದು? 13 ಸ್ವರಗಳನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ ನಿಂದ ಅವುವರೆಗೂ ಇರುವಂಥ 13. ಇದರಲ್ಲಿ ಮತ್ತೆ 2 ವಿಧಗಳನ್ನು ನೋಡ್ತೀವಿ. ಇದಕ್ಕೆ ಸಮಪಟ್ಟಿರುವಂಥ ವಿವರವಾದಂಥ ತರಗತಿಯನ್ನು ನಾನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತೀನಿ. ಹಾಗಾಗಿ ಇದು ಮಾತ್ರ ಕ್ವಶನ್ ಪೇಪರ್ ಮಾತ್ರ ಪರಿಚಯ ಮಾಡ್ಕೊಳ್ಳುವಂಥ ಪ್ರಯತ್ನ ಇಲ್ಲಿ ಮಾಡೋಣ. ಅಂದರೆ ವರ್ಣಮಾಲೆಯಲ್ಲಿ ನಾವು ಸಿಲೆಬಸ್ನಲ್ಲಿ ನೋಡಿದ್ವಿ, ವರ್ಣಮಾಲೆ ಮೇಲೆ ಒಂದು ಕ್ವಶನ್ ಇದೆ. ಹಾಗೆ ಅಷ್ಟು ದೊಡ್ಡ ಮರವನ್ನು ಹೇಗೆ ಕಡಿದರು? ಈ ವಾಕ್ಯದಲ್ಲಿರುವ ಅಷ್ಟು ಅನ್ನೋದು ಇದೆಯಪ್ಪ. ಅಷ್ಟು ಅನ್ನೋದು ಎಂಥದ್ದು ನೋಡಿ, ಇದು ಒಂದು ಸಂಖ್ಯಾವಾಚಕನೋ, ಗುಣವಾಚಕನೋ, ದಿಗ್ವಾಚಕನೋ, ಪರಿಮಾಣವಾಚಕನೋ? ಇವೆಲ್ಲ ವಾಚಕಗಳು ಏನು ಅಂತಂದರೆ, ದಿಗ್ವಾಚಕ ಪದ ಇರ್ಬೋದು, ಪರಿಮಾಣವಾಚಕ ಪದ ಇರ್ಬೋದು, ಗುಣವಾಚಕ ಇರ್ಬೋದು, ಸಂಖ್ಯಾವಾಚಕ ಇರ್ಬೋದು. ಈ ಎಲ್ಲ ಪದಗಳು ನಾಮಪದಗಳು ಅನ್ನೋದು ಗೊತ್ತಿರಬೇಕು. ನಾಮಪದಗಳ ಮೇಲೆ ಒಂದು ಕ್ವಶನ್ ಇರುತ್ತೆ. ಈ ಸರಿ ನಮಗೆ ಆ ಪರಿಮಾಣವಾಚಕದ ಮೇಲೆ ಪ್ರಶ್ನೆ ಕೇಳಿದರೆ, ಇನ್ನೊಂದು ಸರಿಗೆ ಗುಣವಾಚಕದ ಮೇಲೆ ಪ್ರಶ್ನೆ ಕೇಳ್ಬೋದು, ಇನ್ನೊಂದು ಸರಿ ದಿಗ್ವಾಚಕದ ಮೇಲೆ ಪ್ರಶ್ನೆ ಕೇಳ್ಬೋದು. ಅಂದರೆ ಇಷ್ಟು ವಿಷಯ ನಮಗೆ ಗೊತ್ತಿರಬೇಕಾಗುತ್ತೆ. ಹಾಗಾಗಿ ಅಷ್ಟು ಅನ್ನುವಂಥದ್ದು ಇದೊಂದು ಪರಿಮಾಣವಾಚಕ ಪದ ಅನ್ನೋದು ನಮಗೆ ಗೊತ್ತಾಗಬೇಕು ಅಲ್ವಾ? ಅಂದರೆ ನಾಮಪದದ ಮೇಲೆ ಒಂದು ಕ್ವಶನ್ ಇರುತ್ತೆ. ಏನು ಕ್ವಶನ್ ಕೇಳ್ತಾರೆ ಗೊತ್ತಿಲ್ಲ. ಹಾಗಾಗಿ ನಾಮಪದಕ್ಕೆ ಸಂಬಂಧಪಟ್ಟಿರುವಂಥದ್ದೇ ಒಂದು ತರಗತಿಯನ್ನು ಮಾಡ್ತೀನಿ. ಆವಾಗ ಅಲ್ಲಿ ನಾಮಪದಗಳ ಎಲ್ಲ ವೆರೈಟಿ ಆಫ್ ನಾಮಪದಗಳು ನಮಗೆ ಪರಿಚಯ ಆಗಬೇಕು. ಯಾವ್ದು ಕೇಳಿದರೂ ಉತ್ತರ ಬರೆಯಂಗಿರಬೇಕು. ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ. ಹಾಗೆಯೇ ಇನ್ನೊಂದು, ಈ ಪದಗಳು ಆತ್ಮಾರ್ಥಕ ಸರ್ವನಾಮಕ್ಕೆ ನೋಡಿ, ಸರ್ವನಾಮದ ಮೇಲೆ ಒಂದು ಕ್ವಶನ್ ಇರುತ್ತೆ ಅಂತ ಹೇಳಿದೆ ನಾನು. ಹಾಗಾಗಿ ಸರ್ವನಾಮದ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ, ಇದು ನಮಗೆ ಪರಿಚಯ ಆಯಿತು. ಸರ್ವನಾಮದ ಮೇಲೆ ಒಂದು ಕ್ವಶನ್ ಇರುತ್ತೆ, ಸರ್ವನಾಮ. ಹಾಗೆಯೇ ಇನ್ನೊಂದು ಇಲ್ಲಿ ತಾನು, ತಾವು, ಯಾರು, ಯಾವುದು, ನಾನು, ನಾವು, ಅದು, ಅವು, ಈ ಥರ ಪ್ರಶ್ನೆ ಇದೆ. ಈ ಸರ್ವನಾಮದ ಮೇಲೆ ಮತ್ತೆ ವಿಧಗಳಿದ್ದಾವೆ. ಅದರಲ್ಲಿ ಪುರುಷವಾಚಕ ಸರ್ವನಾಮಗಳು, ಪ್ರಶ್ನಾರ್ಥಕ ಸರ್ವನಾಮಗಳು, ಆತ್ಮಾರ್ಥಕ ಸರ್ವನಾಮಗಳು ಅಂತ ಇದ್ದಾವೆ. ಹಾಗಾದ್ರೆ ಆತ್ಮಾರ್ಥಕ ಸರ್ವನಾಮಗಳು ಅಂದರೆ ಯಾವುದು? ಪ್ರಶ್ನಾರ್ಥಕ ಸರ್ವನಾಮ ಅಂದರೆ ಯಾವುದು? ಪುರುಷವಾಚಕ ಸರ್ವನಾಮಗಳಲ್ಲಿ ಮತ್ತೆ 3 ವಿಧ ನೋಡ್ತೀವಿ ನಾವು. ಉತ್ತಮ ಪುರುಷ, ಮಧ್ಯಮ ಪುರುಷ, ಹಾಗೆ ಅನ್ಯ ಪುರುಷ, ಅಥವಾ ಅದನ್ನು ಪ್ರಥಮ ಪುರುಷ. ಈ ಥರದಲ್ಲಿ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇದೆ. ಹಾಗಾಗಿ ಇದ್ರ ಬಗ್ಗೆ ನಮಗೆ ಸ್ಪಷ್ಟವಾದಂಥ ಜ್ಞಾನ ಇರಬೇಕಾಗುತ್ತೆ. ಹಾಗಾಗಿ ಇನ್ನೊಂದು, ಮೊತ್ತ ಮೊದಲು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಮೊತ್ತ ಮೊದಲು ನೋಡಿ, ಜೋಡಿ ನುಡಿ, ದ್ಯುರುಕ್ತಿ, ಅನುಕರಣ ಅವ್ಯಯ ಮತ್ತು ನುಡಿಗಟ್ಟು ಮೇಲೆ ಪ್ರಶ್ನೆ ಇರುತ್ತೆ ಅಂತ ಹೇಳಿದೆ ನಾನು ಅಲ್ವಾ? ಹಾಗಾಗಿ ಅದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಗ್ಯಾರಂಟಿ. ಹಾಗಾಗಿ ಮೊತ್ತ ಮೊದಲು ಅನ್ನೋದು ಯಾವ ಥರದ ಪದ ಇದು? ಅಂದರೆ ಪದಗಳಲ್ಲಿ ಈ ಥರ ಬೇರೆ ಬೇರೆ ವಿಂಗಡಣೆಗಳಿದ್ದಾವೆ. ಹಾಗಾಗಿ ಯಾವ ಥರದ ಪದ ಅಂತ ಗೊತ್ತು. ಮೊದಲು, ಮೊದಲು, ಮೊತ್ತ ಮೊದಲು, ಒಂದೇ ಮೊದಲು ಅನ್ನೋದು ಒಂದೇ ಪದ 2 ಸರಿ ಉಚ್ಚಾರ ಆಗಿರೋದ್ರಿಂದ ದ್ಯುರುಕ್ತಿ ಅಂತ ಇದನ್ನು ಗುರುತಿಸ್ತೀವಿ ನಾವು. ಹಾಗಾಗಿ ಈ ಥರದ ಮೇಲೆ ಕ್ವಶನ್ ಇರುತ್ತೆ. ಇದ್ರ ಬಗ್ಗೆ ಸ್ಪಷ್ಟತೆ ನಾನು ಮುಂದಿನ ತರಗತಿಯಲ್ಲಿ ಜೋಡಿ ನುಡಿ ಮೇಲೆ ಪ್ರಶ್ನೆ, ಇದು ವಿವರವಾದಂಥ ಮಾಹಿತಿ, ಆಮೇಲೆ ದ್ಯುರುಕ್ತಿ ಮೇಲೆ, ನುಡಿಗಟ್ಟುಗಳ ಮೇಲೆ, ಅನುಕರಣ ಅವ್ಯಯದ ಮೇಲೆ ನಾನು ವಿವರವಾದಂಥ ಮಾಹಿತಿಯನ್ನು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಹಾಗೆ ಸಾವಿತ್ರಿ ಅನ್ನೋ ಪದದಲ್ಲಿರೋ ವಿಭಕ್ತಿ ಪ್ರತ್ಯಯ ಯಾವುದು ಅಂತ, ಅನ್ನು ವಿಭಕ್ತಿ ಪ್ರತ್ಯಯದ ಮೇಲೆ ಪ್ರಶ್ನೆ ಕೇಳ್ತಾರೆ. ಇದು ಹೊಸಗನ್ನಡ ಇರ್ಬೋದು, ಹಳೆಗನ್ನಡ ಇರ್ಬೋದು, ಅಥವಾ ಕಾರಕ ಇರ್ಬೋದು. ಈ ಸರಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಪರಿಚಯ ಮಾಡಿಸೋದಕ್ಕಾಗಿ ಇಲ್ಲಿ ಹೊಸಗನ್ನಡ ವಿಭಕ್ತಿ ಪ್ರತ್ಯಯವನ್ನು ಕೇಳಿದ್ದಾರೆ. ಹಾಗೆ ಯಾವುದಿದು ವಿಭಕ್ತಿ ಪ್ರತ್ಯಯ ಅಥವಾ ವಿಭಕ್ತಿ ಎಷ್ಟನೇ ವಿಭಕ್ತಿ ಇದು ಅನ್ನೋದನ್ನು ನಾವು ಗುರುತಿಸ್ಬೇಕಾಗತ್ತೆ. ಒಂದು ಪೂರ್ಣ ನಾಮಪದದಲ್ಲಿ ಅದನ್ನು ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ ಅಂತ ವಿಂಗಡಿಸಿದಾಗ ಅಲ್ಲಿ ಯಾವ ಪ್ರತ್ಯಯ ಇದೆ ಅಂತ ನೋಡಿಬಿಟ್ಟು ಅದು ಎಷ್ಟನೇ ಪ್ರತ್ಯಯ ಅನ್ನೋದನ್ನು ಗುರುತಿಸ್ಬೇಕಾಗುತ್ತೆ. ಇಷ್ಟು ವರ್ಕ್ ಇದೆ ಇದಕ್ಕೆ ಸಂಬಂಧಪಟ್ಟಾಗ. ಹಾಗಾಗಿ ಸಾವಿತ್ರಿಯನ್ನು ಅನ್ಬೇಕಾದ್ರೆ ಇಲ್ಲಿ ಸಾವಿತ್ರಿ ಪ್ಲಸ್ ಅನ್ನು ಅಂತ ಇದೆ. ಅವಾಗ ಈ ಅನ್ನು ಅನ್ನೋದು ಎಷ್ಟನೇ ಪ್ರತ್ಯಯ ಇದು
ನೋಡಿ ಊ ಪ್ರಥಮ, ಅನ್ನು ದ್ವಿತೀಯ. ಹಾಗಾದ್ರೆ ಇದು ದ್ವಿತೀಯ ಅಂತ ನಮಗೆ ಗುರುತಿಸಕ್ಕೆ ಬರಬೇಕು. ಇದು ಎ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಇಷ್ಟೇ, ಭಾಳ ಸಿಂಪಲ್ಲು, ಆದರೆ ಗೊತ್ತಿರಬೇಕಲ್ಲ, ಅದು ಇಂಪಾರ್ಟೆಂಟು. ಹಾಗಾಗಿ ಇದನ್ನು ಕಲಿಯೋದಕ್ಕೆ ನಾವು ಒಂದಿಷ್ಟು ತರಗತಿಯಲ್ಲಿ ನಾವು ಪಾಲ್ಗೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟು ಮತ್ತೊಂದು ಪ್ರಶ್ನೆಗೆ ಹೋಗೋಣ. ದೇವರು ನಿನಗೆ ಒಳ್ಳೆಯದು ಮಾಡಲಿ ಕ್ರಿಯಾರ್ಥಕ ಅರ್ಥರೂಪ ಕ್ರಿಯಾಪದಗಳು ಅಂತ ಏನು ಹೇಳಿದ್ನಲ್ಲ, ಅದರಲ್ಲಿ ವಿದ್ಯಾರ್ಥಕ ರೂಪನೋ, ನಿಷೇಧಾರ್ಥಕ ರೂಪನೋ, ಸಂವಹನಾರ್ಥಕ ರೂಪನೋ, ಈ ಥರ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇದೆ. ಅದೇ ಒಂದು ಕಾನ್ಸೆಪ್ಟ್ ಮೇಲೆ ಕೇಳಿರುವಂಥ ಪ್ರಶ್ನೆ. ಮಾಡಲಿ ಅನ್ನುವಂಥದ್ದು ವಿದ್ಯಾರ್ಥಕ ರೂಪ ಆಗುತ್ತೆ. ಹಾಗಾಗಿ ಒಂದನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ. ಹಾಗಾದರೆ ನಿಷೇಧಾರ್ಥಕ ಅಂದರೆ ಹೆಂಗಿರುತ್ತೆ, ಪ್ರಶ್ನಾರ್ಥಕ ಅಂದರೆ ಹೆಂಗಿರುತ್ತೆ, ಹಾಗೆಯೇ ಸಂವಹನಾರ್ಥಕ ಅಂದರೆ ಹೆಂಗಿರುತ್ತೆ, ಇದು ಗೊತ್ತಿರಬೇಕಾಗುತ್ತೆ ನಮಗೆ. ಆಯಿತು. ನೆಕ್ಸ್ಟು ಇನ್ನೊಂದು ದೇವೇಂದ್ರ ಪದದಲ್ಲಿ ಆಗಿರುವ ಸಂಧಿ ಯಾವುದು ಕೇಳಿದ್ದಾರೆ. ಇಲ್ಲಿ ದೇವೇಂದ್ರ ಅನ್ನುವಂಥದ್ದು ಇದು ಒಂದು ಹಳೆಗನ್ನಡ ಸಂಧಿ. ಹಾಗಾಗಿ ಹಳೆಗನ್ನಡದ ಮೇಲೆ ಇಲ್ಲಿ ಒಂದು ಪ್ರಶ್ನೆ ಕೇಳಿದರೆ, ಇನ್ನೊಂದು ಪತ್ರಿಕೆಯಲ್ಲಿ ಹೊಸಗನ್ನಡದ ಮೇಲೆ ಪ್ರಶ್ನೆ ಕೇಳ್ಬೋದು. ಹಾಗೆ ಇದು ಒಂದು ಗುಣಸಂಧಿ ಆಗಿರೋ ದೇವ ಆಕಾರಕ್ಕೆ ಪ್ಲಸ್ ಈ ಕಾರ ಪರವಾದಾಗ ಏ ಕಾರ ಆದೇಶವಾಗಿ ಬಂದರೆ ಅದು ಗುಣಸಂಧಿ ಅಂತ ನಮಗೆ ಗೊತ್ತಾಗಬೇಕು. ಹಾಗಾದ್ರೆ ಇದು ದೇವೇಂದ್ರ ಅನ್ನೋದು ಇದು ಗುಣಸಂಧಿ ಎರಡನೇ ಆಪ್ಷನ್ ಅಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಹಾಗಾಗಿ ನಾವು ಸಂಧಿಗಳ ಪರಿಚಯವನ್ನು ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ ನಾವು ನೀವು. ಹಾಗೆಯೇ ಹೊಸಗನ್ನಡ ಪದದಲ್ಲಿರುವ ಸಮಾಸ ಯಾವುದು ಅಂತ ಕೇಳಿದ್ರೆ, ಹೊಸತು ಪ್ಲಸ್ ಕನ್ನಡ ಹೊಸಗನ್ನಡ ಅಲ್ವಾ. ಇದರಲ್ಲಿ ಇದು ಕರ್ಮಧಾರೆಯ ಸಮಾಸನೋ, ಬಹುರ್ವಿ ಸಮಾಸನೋ, ದ್ವಿಗು ಸಮಾಸನೋ, ದ್ವಂದ್ವ ಸಮಾಸನೋ ಈ ಥರ ಕೇಳಿದರೆ, ದ್ವಂದ್ವ ಸಮಾಸ ಅಂದ್ರೇನು, ದ್ವಿಗು ಸಮಾಸ ಅಂದರೆ ಗೊತ್ತಿರಬೇಕಾಗುತ್ತೆ ನಮಗೆ. ದ್ವಿಗು ಅಂದರೆ ಸಂಖ್ಯೆ ಅಂತ ಅರ್ಥ. ಸಂಖ್ಯೆಗಳು ಪೂರ್ವ ಪದದಲ್ಲಿ ಸಂಖ್ಯೆ ಇದ್ದರೆ ಅದು ದ್ವಿಗು ಸಮಾಸ ಆಗುತ್ತೆ. ಎರಡು ಪ್ರಧಾನವಾಗಿದ್ದರೆ ದ್ವಂದ್ವ ಸಮಾಸ ಆಗುತ್ತೆ. ಈ ಥರದಲ್ಲಿ ಸಮಾಸದ ಒಂದು ಸ್ಪಷ್ಟ ಚಿತ್ರಣ ನಮಗೆ ಇರಬೇಕಾಗುತ್ತೆ. ತುಂಬ ಸುಲಭವಾಗಿ ಇದಕ್ಕೆ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥದ್ದು. ಹಾಗೆ ಹೊಸಗನ್ನಡ ಅನ್ನುವಂಥದ್ದು ಹೊಸತು ಒಂದು ಗುಣವನ್ನು ಹೇಳ್ತಾ ಇದೆ. ಹಾಗಾಗಿ ಇದು ಕರ್ಮಧಾರೆಯ ಸಮಾಸ ಆಗುತ್ತೆ. ಓಕೆ, ಹಾಗೆಯೇ ಇವುಗಳಲ್ಲಿ ಜೋಡಿ ನುಡಿಗಳಿಗೆ ಉದಾಹರಣೆ ಕೊಡಿ. ಜೋಡು ನುಡಿ, ಜೋಡು ನುಡಿ, ಜೋಡಿ ಅಂದರೆ ಪೇರ್, ಜೊತೆಯಾಗಿ ಬರುವಂಥವು. ಎರಡು ಬೇರೆ ಬೇರೆ ಜೊತೆಯಾಗಿ ಬಂದರೆ ಜೋಡಿ ನುಡಿ ಅಷ್ಟೇ. ನುಡಿ ಮೀನ್ಸ್ ಪದ ಅಂತ ಅರ್ಥ, ತುಂಬ ಸುಲಭ, ವರ್ಡ್ ಅಂತ ಅರ್ಥ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟುವಂಥ ಪ್ರಶ್ನೆಗಳನ್ನು ಸಹಿತ ನೋಡ್ಬೋದು ನಾವು. ಹಾಗೆಯೇ ಇನ್ನೊಂದು ನೋಡಿ, ಪದೇ ಪದೇ ಒಂದೇ ವರ್ಡ್ ಡಬಲ್ ಸರಿ ಬಂದಿದೆ ದ್ವಿರುಕ್ತಿ. ಜುಳು ಜುಳು ಒಂದು ಅನುಕರಣ ಅವ್ಯಯ. ಏನು ಅದಕ್ಕೆ ಅರ್ಥ ಇಲ್ಲ, ಜುಳು ಅರ್ಥ ಇಲ್ಲ. ಒಂದು ನೀರು ಹರಿಯುವಾಗ ಉಂಟಾದ ಧ್ವನಿಯನ್ನು ಅನುಕರಣೆ ಮಾಡಿ ಹೇಳಿದರೆ ಅದು ಅನುಕರಣ ಅವ್ಯಯ ಆಗುತ್ತೆ. ಹಾಗಾಗಿ ಇನ್ನೊಂದು ಕೆನೆ ಮತ್ತು ಮೊಸರು ಬೇರೆ ಬೇರೆ ಪದಗಳಿವು. ಕೆನೆನೇ ಬೇರೆ, ಹಾಲಿನ ಮೇಲೆ ಹೆಪ್ಪುಗಟ್ಟಿರ್ತದಲ್ಲ, ಅದು ಹೆಚ್ಚು ಮೇಧಸ್ಸಿರುವಂಥದ್ದು ಅದು, ಅಥವಾ ಜಿಡ್ಡಿನ ಪದಾರ್ಥ ಇರುವಂಥದ್ದು ಅದು ಕೆನೆ. ಮೊಸರು ಬೇರೆ. ಅವು ಎರಡನ್ನು ಸೇರಿಸಿ ಕೆನೆ ಮೊಸರು ಅಂದರೆ ಭಾಳ ರುಚಿಕಟ್ಟಾದಂಥ ಒಂದು ಮೊಸರಿನ ಒಂದು ಅಂಶವನ್ನು ಹೇಳೋದ್ರಿಂದ ಕೆನೆ ಮೊಸರು ಇದು ಎಂಥ ಪದ ಇದು ಅಂತ ಕೇಳಿದ್ದಾರೆ. ಇದು ಜೋಡು ನುಡಿ ಆಗುತ್ತೆ ಅಲ್ವಾ. ಕೆನೆ ಬೇರೆ ಮೊಸರು ಬೇರೆ ಎರಡು ಜೊತೆಯಾಗಿ ಬಂದಿದ್ದಾವೆ. ಹಾಗೆಯೇ ಇದು ಜೋಡು ನುಡಿ ಪದವಾಗಿ ಅಂದರೆ ಎರಡನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ. ಹಾಗೆ ಬಟ್ಟ ಬಯಲು, ಬಯಲು ಬಯಲು ಇದು ದ್ವಿರುಕ್ತಿ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ದ್ವಿರುಕ್ತಿ, ಜೋಡಿ ನುಡಿ, ನುಡಿಗಟ್ಟುಗಳ ಮೇಲೆ ಒಂದು ಪ್ರಶ್ನೆಯನ್ನು ಇದು ಏನು ವಿವರವಾದಂಥ ತರಗತಿಯನ್ನು ಮಾಡೋಣ. ಹಾಗೆ ಇನ್ನೊಂದು ಧಗಧಗ ಪದವು ಎಂಥ ಪದ ಇದು ಅಂತ ಕೇಳಿದರೆ, ಧಗ ಧಗ ಒಂದು ಅನುಕರಣವೇ ಆಗುತ್ತೆ. ಹಾಗಾಗಿ ಇದು ನಾಲ್ಕನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ. ಹಾಗಾಗಿ ಇಂಥ ಅಂಶಗಳ ಮೇಲೆ ನೋಡಿ ನಿಮಗೆ. ಹಾಗೆ ಟೋಪಿ ಹಾಕು ಒಂದು ನುಡಿಗಟ್ಟಿನ ಅರ್ಥ. ನಾನೀಗ ಸರಿಯಾದ ಟೋಪಿ ಹಾಕಿಬಿಟ್ಟ ಕಣ ಅಂತೀವನು. ಏನು ಟೋಪಿ ಹಾಕು ಅಂದರೆ ಮೋಸ ಮಾಡುವಂಥ ಅರ್ಥ. ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಒಟ್ಟಿಗೆ ಸೇರಿದಾಗ ಮೂಲ ಪದಗಳ ಮೂಲ ಅರ್ಥ ಗೌಣ ಆಗಿಬಿಟ್ಟು ಹೊಸ ಅರ್ಥ ಅದರಿಂದ ಹೊಮ್ಮಿದರೆ ಅದನ್ನು ನಾವೇನಂತ ಅದು ವಿಶೇಷವಾಗಿ ಹೊಮ್ಮುತ್ತೆ. ಇಂಥದ್ದನ್ನು ನಾವು ನುಡಿಗಟ್ಟುಗಳು ಅಂತ ಕರಿತೀವಿ. ಇಲ್ಲಿ ಟೋಪಿ ಆಗಲಿ ಅಥವಾ ಹಾಕೋದಾಗಲಿ ಇಂಪಾರ್ಟೆಂಟ್ ಆಗೋದೇ ಇಲ್ಲ. ಟೋಪಿ ಅಂದರೆ ಕ್ಯಾಪ್ ಅಂತ ಅರ್ಥ ಆಗೋದೇ ಇಲ್ಲ ಇಲ್ಲಿ. ಹಾಗಾಗಿ ಈ ಥರದ ಸುಮಾರಷ್ಟು ಪದಗಳು ನಮ್ಮ ಕನ್ನಡದಲ್ಲಿ ವಿಶೇಷವಾಗಿ ಬಳಕೆ ಆಗ್ತವೆ. ಹಾಗಾಗಿ ಇಂಥದನ್ನು ನಾವು ಗಮನಿಸಬೇಕಾಗುತ್ತೆ. ಅಂದರೆ ಮೋಸ ಮಾಡು ಎರಡನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ ಇದಕ್ಕೆ. ಈ ಥರದ್ದು ನುಡಿಗಟ್ಟುಗಳ ಪರಿಚಯವನ್ನು ನಾವು ಗಾದೆ ಮಾತು ಮತ್ತು ನುಡಿಗಟ್ಟುಗಳದ್ದೇ ಒಂದು ತರಗತಿ ಮಾಡೋಣ. ಹಾಗೆ ವಂದ್ಯ ಅನ್ನೋಂಥ ಹೇಳಿ ಒಂದು ಪದ ಇದೆ. ಇದು ತತ್ಸಮನ ತದ್ಭವನೋ. ಹಂಗಾರೆ ಇದು ತದ್ಭವ ಏನು? ವಂದ್ಯ ಅಂದರೆ ವಿಜಾತಿ ಒತ್ತಕ್ಷರ ಇದ್ದರೆ ಅದು ತತ್ಸಮ ಅಂದರೆ ಸಂಸ್ಕೃತ ಪದ. ಅದಕ್ಕೆ ಕನ್ನಡದಲ್ಲಿ ಏನಂತ
ಅದು ಏನು ಬದಲಾವಣೆಯಾಗಿ ಬಳಕೆಯಾಗಿದೆ, ತದ್ಭವವಾಗಿ ಏನು ಬಂದಿದೆ ಅಂತ ನೋಡೋದಾದರೆ ಬಂಜೆ, ಸಂಜೆ, ಹಾಗೆ ವಿದ್ಯೆ, ವಂದನೆ ಈ ಥರದಲ್ಲಿದ್ದಾವೆ. ಇದರ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಇದರಲ್ಲಿ ವಂದ್ಯ ಅಂತ ಐತಲ್ಲ, ಇದು ನೋಡಿರಿ ವಂದ್ಯ, ಸಂಧ್ಯಾ ವಂದನೆ ಅಂತ ಕರೀದು ವಂದ್ಯ ಅಲ್ವಾ, ಇದು ವಂದನೆ ಅಲ್ವಾ, ಈ ಥರದಲ್ಲಿ ಇದು ನಮಗೆ ಬಳಕೆ ಆಗ್ತೈತಿ. ಹಾಗೆಯೇ ವಂದ್ಯ ಅಂತಾಗುತ್ತೋ, ವಿದ್ಯೆ ಅಂತಾಗುತ್ತೋ, ಸಂಜೆ ಅಂತಾಗುತ್ತೋ ಅಥವಾ ಬಂಜೆ ಅಂತಾಗುತ್ತೋ ಈ ಥರದಲ್ಲಿ ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಸರಿಯಾದ ಉತ್ತರವನ್ನು ಗುರುತಿಸೋದಕ್ಕೆ ತತ್ಸಮ ತದ್ಭವಗಳ ಬಗ್ಗೆ ಸ್ಪಷ್ಟತೆ ಇರಬೇಕಾಗುತ್ತೆ ನಮಗೆ. ಹಾಗೆ ರಸೀದಿ ಅನ್ನುವಂಥ ಪದ ಇರ್ಬೋದು, ಇದು ಎಂಥ ಪದ ಅಂತ ಕೇಳಿದ್ದಾರೆ, ರಸೀದಿ ಅನ್ನುವಂಥದ್ದು. ಹಾಗೆ ಇದು ಯಾವ ಭಾಷೆಯಿಂದ ಕನ್ನಡದಲ್ಲಿ ಬಳಕೆ ಆಗ್ತಾ ಇದೆ ಅಂತ, ಅಂದರೆ ಅನ್ಯದೇಶಿ ಪದಗಳ ಮೇಲೆ ಒಂದು ಕ್ವಶನ್ ಇರುತ್ತೆ ಅಂತ ಹೇಳಿದ್ದೆ ನಾನು. ಈ ಥರದ ಪ್ರಶ್ನೆ ಇದೆ. ಇನ್ನು ತಕ್ಕೊಂಡು ಪದದ ಗ್ರಾಂಥಿಕ ರೂಪ, ಗ್ರಾಮ್ಯ ಪದ, ಗ್ರಾಂಥಿಕ ಪದ ಅಂತಂದ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂತ ಈ ಥರದಲ್ಲಿ ಪ್ರಶ್ನೆ ಕೇಳ್ಬೋದು. ಹಾಗೆಯೇ ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಅಲಂಕಾರದ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಅಂತ ನೋಡಿ. ಇದರಲ್ಲಿ ಯಾವ ಅಲಂಕಾರದ ರೂಪಕನೋ, ದೃಷ್ಟಾಂತನೋ, ಉಪಮಾನೋ, ಉತ್ಪ್ರೇಕ್ಷನೋ ಇದ್ರ ಬಗ್ಗೆ ಸ್ಪಷ್ಟತೆ ಇರಬೇಕಾಗುತ್ತೆ ನಮಗೆ. ಇದ್ರ ಬಗ್ಗೆನೂ ಸಹಿತ ನಾವು ಚರ್ಚೆ ಮಾಡೋಣ. ಹಾಗೆ ಕಂದ ಪದ್ಯ ಅಂದರೆ ಛಂದಸ್ಸಿನ ಮೇಲೆ ಪ್ರಶ್ನೆ ಇದೆ ಇಲ್ಲಿ. ಕಂದ ಪದ್ಯದಲ್ಲಿರೋ ಒಟ್ಟು ಸಾಲುಗಳ ಸಂಖ್ಯೆ ಎಷ್ಟು? ಇದು 4 ಸಾಲೋ, 6 ಸಾಲೋ, 3 ಸಾಲೋ, 14 ಸಾಲೋ ಕೇಳಿದ್ದಾರೆ. ತುಂಬ ಸುಲಭದ ಪ್ರಶ್ನೆ ಇದು. ಹಾಗೆಯೇ ಇನ್ನೊಂದು ಒಟ್ಟು 25 ಪ್ರಶ್ನೆಗಳು ಇರ್ತಾವಲ್ಲ, ಇನ್ನು 17ನೇ ಪ್ರಶ್ನೆ ಹೇಗಿದೆ, ಒಂದು ವಾಕ್ಯದ ವಿಧಗಳ ಮೇಲೆ ಪ್ರಶ್ನೆ ಇದೆ ಇಲ್ಲಿ. ಒಂದು ಅಥವಾ ಅನೇಕ ವಾಕ್ಯಗಳು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ, ಅಧೀನ ಅಂತ ಪದ ಬಂದುಬಿಡ್ತು, ಇದು ಮಿಶ್ರ ವಾಕ್ಯ ಆಗಿರುತ್ತೆ. ಹೀಗೆ ನಮಗೆ ವಾಕ್ಯದ ವಿಧಗಳು ಗೊತ್ತಾಗಬೇಕು. ಮತ್ತು ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳಿಗೆ ಯಾವ ಚಿಹ್ನೆಯನ್ನು ಬಳಸ್ತೀವಿ ಅಂತ, ಇದು ಒಂದು ಭಾವನೆಗೆ ಸಂಬಂಧಪಟ್ಟಿರುವಂಥ, ಭಾವ ವ್ಯಕ್ತವಾಗಿರುವಂಥ ಇವು ಭಾವನೆಗಳಿಗೆ ಸಂಬಂಧಪಟ್ಟಿರುವಂಥ ಪದಗಳಿವೆಲ್ಲ. ಹಾಗಾಗಿ ಇದು ನಾವು ಭಾವಸೂಚಕ ಅಂತ ನಾವು ಇದನ್ನು ಗಮನಿಸಬೇಕಾಗತ್ತೆ. ಅಲ್ಲಿ ಭಾವಸೂಚಕ ಚಿಹ್ನೆ ಅಂದರೆ ಈ ಥರದಲ್ಲಿ ಭಾವಸೂಚಕ ಚಿಹ್ನೆನ ನಾವು ಬಳಸಬೇಕಾಗತ್ತೆ. ಜ್ಞಾನ ಪದದ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ, ಅಂದರೆ ಪದಗಳ ಅರ್ಥಕ್ಕೆ ಬಂದುಬಿಟ್ಟಿವಿ. ಸಮಾನಾರ್ಥಕ ಪದ ಕೇಳ್ಬೋದು, ನಾನಾ ಅರ್ಥದ ಪದಗಳನ್ನು ಕೇಳ್ಬೋದು, ವಿರುದ್ಧಾರ್ಥಕ ಪದಗಳನ್ನು ಕೇಳ್ಬೋದು ಇಲ್ಲಿ, ಮತ್ತು ಪದಗಳ ಅರ್ಥನೂ ಕೇಳ್ಬೋದು. ಹಾಗಾಗಿ ಇಲ್ಲಿ ಜ್ಞಾನ ಅನ್ನೋದಕ್ಕೆ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ, ಹಾಗಾಗಿ ನಾವು ಅಜ್ಞಾನ ಅಂತ ನಾವು ಹೇಳಬಹುದು. ಹಾಗೆ ಮಾತ್ಸರ್ಯ ಪದದ ಸಮಾನಾರ್ಥಕ ಪದ ಕೇಳಿದ್ದಾರೆ, ಅಂದರೆ ಪದದ ಅರ್ಥ ಕೇಳಿದ್ದಾರೆ. ಹಾಗಾಗಿ ಸಮಾನಾರ್ಥಕ ಪದವನ್ನು ಗುರುತಿಸಬೇಕು. ಇಲ್ಲಿ ಮಾತ್ಸರ್ಯ ಅನ್ನೋದಕ್ಕೆ ನಾವು ಇಲ್ಲಿ ಹೊಟ್ಟೆ ಕಿಚ್ಚು ಅನ್ನುವಂಥದ್ದನ್ನು ನಾವಿಲ್ಲಿ ಬಳಸ್ತೀವಿ. ಹಾಗೆ ಕನ್ನಡದ ಮೊದಲ ರಾಷ್ಟ್ರಕವಿ, ಈಗ ನಾವು ಯಾವುದಕ್ಕೆ ಬಂದಿವಿ, ಈಗ ನಾವು ಇಲ್ಲಿ ಹೊಸಗನ್ನಡ ಸಾಹಿತ್ಯ ಚರಿತ್ರೆಗೆ ಬಂದ್ವಿ. ಸಾಹಿತ್ಯ ಚರಿತ್ರೆಯಲ್ಲಿ ಕವಿಯ ಕಾಲ, ಅವರ ಕೃತಿಗಳು, ಅವರ ಊರು, ಅವರಿಗೆ ಸಿಕ್ಕಂಥ ಬಿರುದುಗಳು ಮತ್ತು ಪ್ರಶಸ್ತಿಗಳ ಬಗ್ಗೆ ಇಲ್ಲಿ ವಿವರವನ್ನು ನಾವು ಸಂಗ್ರಹಿಸಬೇಕಾಗುತ್ತೆ. ಕನ್ನಡದ ಮೊದಲ ರಾಷ್ಟ್ರಕವಿ ಅನ್ನುವಂಥ ಬಿರುದನ್ನು ಪಡೆದಂಥವ್ರು ಯಾರು ಅಂತ ಕೇಳಿದ್ದಾರೆ. ಹಾಗಾಗಿ ಹೆಗ್ಗಳಿಕೆಗೆ ಪಾತ್ರರಾದಂಥವ್ರು. ಇದರಲ್ಲಿ ಒಟ್ಟು 3 ಜನ ರಾಷ್ಟ್ರ ಕವಿಗಳು ಅನ್ನೋ ಬಿರುದನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ 3 ಜನದ ಹೆಸರಿದೆ ಇಲ್ಲಿ. ಅದರಲ್ಲಿ ಕುವೆಂಪು ಇದೆ, ಹಾಗೆಯೇ ಎಂ ಗೋವಿಂದಪ್ಪ ಇದೆ, ಮತ್ತು GS ಶಿವರುದ್ರಪ್ಪ ಇದೆ. ಇದರ ಮೊದಲನರು ಯಾರು ಅಂತ ಕೇಳಿದ್ದಾರೆ. ಹಾಗಾಗಿ ರಾಷ್ಟ್ರಕವಿ ಅಂತ ಅಷ್ಟೇ ತಿಳ್ಕೊಂಡ್ರೆ ಆಗೋದಿಲ್ಲ, ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು ಅನ್ನೋಂಥ ಈ ಕ್ರಮಾನುಗತನೂ ಸಹಿತ ತಿಳ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಸಾಹಿತ್ಯ ಚರಿತ್ರೆನ ಓದಬೇಕಾಗತ್ತೆ. ಹಾಗಾಗಿ ಇದರ ಮೊದಲನೇದು ನಾವು 2ನೇ ಆಪ್ಷನ್ ಸರಿಯಾದ ಎಂ ಗೋವಿಂದಪ್ಪಯ್ಯವರು, 2ನೇರು ಕುವೆಂಪು, ಹಾಗೆ 3ನೇರು GS ಶಿವರುದ್ರಪ್ಪ ಆಗ್ತಾರೆ. ಹಾಗೆ ಇನ್ನೊಂದು ವಿಭಕ್ತಿ ಕಾರಕಗಳ ಮೇಲೆ ಪ್ರಶ್ನೆ ಕೇಳಿದರು. ವಿಭಕ್ತಿ ಪ್ರತ್ಯಯಗಳ ಮೇಲೆ ಕೇಳಿದ್ರಲ್ಲಿ ಇಲ್ಲಿ ವಿಭಕ್ತಿ ಕಾರಕದ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಹಾಗಾಗಿ ಇದು ಕರ್ತಾರ್ಥನೋ, ಸಂಬಂಧಾರ್ಥಕನೋ, ಅಧಿಕರಣನೋ ಅಥವಾ ಕರಣಾರ್ಥನೋ ಕೇಳಿದ್ದಾರೆ. ಹಾಗಾಗಿ ಒಂದೊಂದು ಸಹಿತ ಮೊದಲನೇ ವಿಭಕ್ತಿ ಪ್ರತ್ಯಯ ಇದ್ದರೆ ಅದನ್ನು ಕರ್ತಾರ್ಥ ಅಂತ ಕೇಳ್ತೀವಿ, 2ನೇದು ಕರ್ಮಾರ್ಥ ಅಂತ ಕೇಳ್ತೀವಿ, 3ನೇದು ಕರಣಾರ್ಥ ಅಂದರೆ ತೃತೀಯ ವಿಭಕ್ತಿ ಪ್ರತ್ಯಯ ಕರಣಾರ್ಥ ಆಗುತ್ತೆ. ಹಾಗಾಗಿ 4ನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ. ಹಾಗೆಯೇ ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ಅಲ್ವಾ. ಮರ್ತ್ಯವ ಏನು ಸುಳ್ಳನ್ನು ನುಡಿಯೋದೇ ಮರ್ತ್ಯಲೋಕ. ಈ ಥರ ಹೇಳಿದಂಥ ವಚನಕಾರರು ಯಾರು ಅಂತ ಪ್ರಶ್ನೆ ಕೇಳಿ, ತುಂಬ ಸುಲಭದ ಪ್ರಶ್ನೆ ಇದು. ಇದರಲ್ಲಿ ಬಸವಣ್ಣವರು ಈ ಮಾತನ್ನು ಹೇಳ್ತಾರೆ. ಹಾಗಾಗಿ ಇಲ್ಲಿ ಬಸವಣ್ಣ, ಅಲ್ಲಮ ಪ್ರಭು, ಚನ್ನ ಬಸವಣ್ಣ ಮತ್ತು ಅಕ್ಕಮಹಾದೇವಿ ಕೇಳಿದರೆ. ಹಾಗಾಗಿ ಬಸವಣ್ಣ ಅಂದರೆ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕನಿಷ್ಠ 2 ರಿಂದ 3 ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇದೆ ಅಂತ ಹೇಳಿದೆ. ಹಾಗಾಗಿ ಇಲ್ಲಿ ಒಂದು
ಇಲ್ಲಿ ಹೊಸಗನ್ನಡದ ಮೇಲೆ ಕೇಳಿದರೆ, ಇನ್ನೊಂದು ನಡುಗನ್ನಡದ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಹಾಗೆಯೇ ಇನ್ನೊಂದು ಕರ್ನಾಟಕ ಸಂಗೀತ ಪಿತಾಮಹರೆಂದು ಎನಿಸಿದ ಪುರಂದರದಾಸರ ಕೀರ್ತನೆಗಳ ಅಂಕಿತ ಏನು ಅಂತ ಕೇಳಿದ್ದಾರೆ. ಇದು ಸಹಿತ ನಡುಗನ್ನಡದಲ್ಲಿ ಒಂದು ವಚನ ಸಾಹಿತ್ಯದ ಮೇಲೆ, ಒಂದು ದಾಸ ಸಾಹಿತ್ಯದ ಮೇಲೆ ಪ್ರಶ್ನೆ ಕೇಳಿದರೆ, ನಡುಗನ್ನಡ ಸ್ವಲ್ಪ ವಿಶೇಷವಾದಂಥ ಒಂದು ಸಾಹಿತ್ಯ ಚರಿತ್ರೆ. ಅದರಲ್ಲಿ ಒಂದು ಗ್ರಾಂಥಿಕವಾಗಿ ಇರುವಂಥದ್ದು ಒಂದು ಶಾಸ್ತ್ರೀಯ ಒಂದು ಸಾಹಿತ್ಯ ಇದ್ದರೆ, ಇನ್ನೊಂದು ದಾಸ ಸಾಹಿತ್ಯ ಅಂತಂದು, ಇನ್ನೊಂದು ವಚನ ಸಾಹಿತ್ಯ ಅಂತಂದು, ಇನ್ನೊಂದು ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ತಾತ್ವಿಕ ಪದಗಳು ಅಂತಂದು ಕರೀತೀವಿ. ಹೀಗೆ ಬಹಳ ವೈವಿಧ್ಯಮಯವಾಗಿರುವಂಥ ಒಂದು ಸಾಹಿತ್ಯ ಅಲ್ಲಿ ಸೃಷ್ಟಿಯಾಗುತ್ತೆ. ಇದ್ರ ಬಗ್ಗೆ ನಮಗೆ ಜ್ಞಾನ ಬೇಕಾಗುತ್ತೆ. ಹಾಗಾಗಿ ಇದರಲ್ಲಿ ನಾವು ಪುರಂದರ ವಿಠಲ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಪುರಂದರ ದಾಸರು ತುಂಬ ಸುಲಭದ ಪ್ರಶ್ನೆ, ಆದರೂ ಇದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕಾಗುತ್ತೆ. ನೋಡಿ, ಒಟ್ಟು 25 ಪ್ರಶ್ನೆಗಳು ಕನ್ನಡದ ಮೇಲೆ ಈ ಥರದಲ್ಲಿ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. 25ಕ್ಕೆ 25 ತೆಗಬೇಕು ಅಂತಂದರೆ ಅಲ್ಲಿ ನಾವೇನು ಸಿಲೆಬಸ್ನಲ್ಲಿ ಹೇಳಿದರೆ ಅಷ್ಟು ವಿಷಯಗಳ ಬಗ್ಗೆ ನಿಮಗೆ ಸ್ಪಷ್ಟವಾದಂಥ ಜ್ಞಾನ ಇರಬೇಕಾಗತ್ತೆ. ಇನ್ನು ಅದೇ ರೀತಿಯಲ್ಲಿ ಜನರಲ್ ಇಂಗ್ಲೀಷು ಇದೆ, ಅದರ ಮೇಲೆ 26ನೇ ಕ್ವಶನ್ನಿಂದ ಹೀಗೆ ಮುಂದುವರಿಯುತ್ತೆ. ಹಾಗೆ ಇಂಗ್ಲೀಷ್ ಆದಮೇಲೆ ಸಾಮಾನ್ಯ ಜ್ಞಾನಕ್ಕೆ ಜನರಲ್ ನಾಲೆಡ್ಜಿಗೆ ಸಂಬಂಧಪಟ್ಟಂಗಿದೆ. ಹಾಗೆಯೇ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದಾವೆ. ಹಾಗೆ ಕಂಪ್ಯೂಟರ್ ನಾಲೆಡ್ಜಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿದ್ದಾವೆ. ಹಾಗೆ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವ ಈ ಥರದಲ್ಲಿ ಒಟ್ಟು 150 ಪ್ರಶ್ನೆಗಳಿದ್ದಾವೆ. 150 ಅಂಕ ಇದಕ್ಕೆ ನಿಗದಿಯಾಗಿರುತ್ತೆ. ಸ್ನೇಹಿತರೆ, ನಾವು ಈವರೆಗೂ ಈ ಪ್ರಶ್ನೆಗಳನ್ನು ನಾವು ಗಮನಿಸ್ದಂಗಾಯಿತು. ಪ್ರಶ್ನೆಗಳನ್ನು ಹೇಗೆ ಪತ್ರಿಕೆ 1ರಲ್ಲಿ ಹೇಗೆ ಪ್ರಶ್ನೆಗಳಿರ್ತವೆ ಅಂತ ಒಂದು ಸ್ಪಷ್ಟವಾದಂಥ ಚಿತ್ರಣ ನಿಮಗೆ ಸಿಕ್ತು ಅಂತ ಅನ್ಕೊತೀನಿ. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣ 1ನೇ ಪ್ರಶ್ನೆ ಪತ್ರಿಕೆ ಹೀಗೆ ಇರುತ್ತೆ ಅನ್ನೋದು ನಮಗೆ ಸ್ಪಷ್ಟತೆ ಇರಬೇಕು. ನಾವು ಬೆಳಗ್ಗೆ ಸಾಮಾನ್ಯವಾಗಿ ಫಸ್ಟ್ ಸೆಷನ್ನಲ್ಲೇ ಬೆಳಗ್ಗೆ 10ರಿಂದ ಸಾಮಾನ್ಯವಾಗಿ ನಮಗೆ 12:15ವರೆಗೂ ಈ ಪ್ರಶ್ನೆ ಪತ್ರಿಕೆ ಬರೆಯೋದಕ್ಕೆ ಅವಕಾಶವನ್ನು ಅಲ್ಲಿ ನಮ್ಮ ಹಾಲ್ ಟಿಕೆಟ್ ಅಥವಾ ಟೈಮ್ ಟೇಬಲ್ನ ಕೊಟ್ಟಿರ್ತಾರೆ. ಇದನ್ನು ಅನುಸರಿಸಿ ನಾವು ಉತ್ತರವನ್ನು ಬರಿಬೇಕಾಗುತ್ತೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರೋದ್ರಿಂದ ಬಹು ಆಯ್ಕೆ ಪ್ರಶ್ನೆಗಳೇ ಎಲ್ಲವೂ ಇರ್ತವೆ. ಇಷ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಸ್ನೇಹಿತರೆ, ನಾವು ಈವರೆಗೂ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಚರ್ಚೆ ಆಗಿದೆ. ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ನಾವು ಭೇಟಿಯಾಗೋಣ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.